ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇತ್ತೀಚೆಗೆ ತುಂಬ ಸೀರಿಯಸ್ ಆಗಿರೋ ರೀಡಿಂಗ್ಗಳನ್ನ ಮಾಡಿದ್ದೀವಿ. ಸೊ ಇವತ್ತು ನಾನು ರೀಡಿಂಗ್ನ ಲೈಟ್ ಹಾರ್ಟೆಡ್ ಆಗಿ ಇಡ್ತಾ ನಿಮ್ಮನ್ನು ಎನ್ಕರೇಜ್ ಮಾಡೋದಕ್ಕೆ, ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕೆ, ನಿಮ್ಮಲ್ಲಿರುವಂಥ ಅಟ್ರಾಕ್ಟಿವ್ ಕ್ವಾಲಿಟೀಸ್, ಜನರಿಗೆ ನಿಮ್ಮ ಬಗ್ಗೆ ಏನು ತುಂಬ ಇಷ್ಟ ಆಗುತ್ತೆ, ನಿಮ್ಮಲ್ಲಿರುವಂಥ ಸ್ಟ್ರೆಂತ್ ಏನು, ಇದೆಲ್ಲ ಮಾತಾಡೋಣ ಇವತ್ತಿನ ರೀಡಿಂಗ್ನಲ್ಲಿ. ಟು ಬೂಸ್ಟ್ ಯುವರ್ ಎನರ್ಜಿ, ಟು ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್, ಟು ಬೂಸ್ಟ್ ಯುವರ್ ಓವರ್ ಆಲ್ ಪರ್ಸ್ನಾಲಿಟಿ, ಇನ್ನು ಕಾನ್ಫಿಡೆಂಟ್ ಆಗಿ ಹೊರಗಡೆ ಪ್ರಪಂಚದಲ್ಲಿ ಹೋಗಿ ಇವತ್ತಿನ ರೀಡಿಂಗ್ ಮುಗಿದ ಮೇಲೆ ಗೋ ಕಾನ್ಕರ್ ದ ವರ್ಲ್ಡ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತಿನ ರೀಡಿಂಗ್ನ ಮಾಡ್ತಾ ಇರೋದು. ವೆರಿ ಲೈಟ್ ಹಾರ್ಟೆಡ್, ವೆರಿ ಸಿಂಪಲ್, ನಿಮ್ಮ ಗುಣಗಾನ ಮಾಡೋದಕ್ಕೆ ಡೆಡಿಕೇಟ್ ಮಾಡಿರೋವಂಥ ರೀಡಿಂಗು ಇವತ್ತಿನ ಟ್ಯಾರೋ ರೀಡಿಂಗ್ ಸೆಷನ್ನು. ಆಲ್ರೈಟ್, ಸೊ ನಿಮ್ಮಲ್ಲಿರುವಂಥ ಅಟ್ರಾಕ್ಟಿವ್ ಕ್ವಾಲಿಟೀಸ್ ಏನು, ನಿಮ್ಮಲ್ಲಿರುವಂಥ ಸ್ಟ್ರೆಂತ್ ಏನು, ಜನರಿಗೆ ನಿಮ್ಮ ಬಗ್ಗೆ ಏನು ತುಂಬ ಇಷ್ಟ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಕಾನ್ಫಿಡೆನ್ಸ್ನ ಹುರಿದುಂಬಿಸ್ತಾರೆ ಇವತ್ತಿನ ರೀಡಿಂಗಲ್ಲಿ. ಸೊ ಲೆಟ್ಸ್ ಬಿಗಿನ್ ಇವತ್ತಿನ ರೀಡಿಂಗ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಸನ್ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಮೌಂಟನ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಇವತ್ತಿನ ರೀಡಿಂಗಲ್ಲಿ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗು. ಇವತ್ತಿನ ರೀಡಿಂಗ್ ಮುಗಿಸ್ಕೊಂಡು ಹೋಗ್ತಾ ಫುಲ್ ಕಾನ್ಫಿಡೆನ್ಸ್ ಆಗಿ, ಜೋಶಲ್ಲಿ, ಮುಖದ ಮೇಲೆ ನಗು ಇಟ್ಕೊಂಡು ಇಡೀ ಪ್ರಪಂಚದನ್ನು ನೀವು ಕಾನ್ಕರ್ ಮಾಡ್ಕೊಳ್ಳೋ ಅಂಥ ಎನರ್ಜಿನ ಈ ರೀಡಿಂಗಿಂದ ತೊಗೊಳ್ತಾ ಹೋಗಲಿ ಅಂತ ಹೇಳಿ ವಿಶ್ ಮಾಡ್ತಾ ಇವತ್ತಿನ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ಲೆಟ್ಸ್ ಬಿಗಿನ್ ನಿಮ್ಮ ರೀಡಿಂಗ್ನ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಸನ್, ಅದು ನಿಮ್ಮ ರೀಡಿಂಗ್, ನಿಮ್ಮ ಮೆಸೇಜಸ್ಸು. ಸೊ ಮೊದಲನೇದು ಇಮೇಜ್ ಅಥವಾ ವಿಷನನ್ನು ತೋರಿಸ್ತಾ ಇರೋದು, ಲೈಕ್ ಕಂಪ್ಲೀಟ್ಲಿ ಕತ್ತಲಿರುವಂಥ ಒಂದು ಗುಹೆನ ತೋರಿಸ್ತಾ ಇರೋದು. ಆಬ್ಸಲ್ಯೂಟ್ಲಿ ಪಿಚ್ ಡಾರ್ಕ್, ಅಲ್ಲಿ ಏನೂ ಕಾಣ್ತಾ ಇಲ್ಲ, ಯಾವುದೇ ಒಂದು ಶಬ್ದ ಇಲ್ಲ. ಇಟ್ ಇಸ್ ಆಬ್ಸಲ್ಯೂಟ್ಲಿ ಲೈಕ್ ಡಾರ್ಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ದೆರ್ ಈಸ್ ನೋ ನಾಯ್ಸ್. ಅದರೊಳಗಡೆ ಹೋಗೋದಕ್ಕೆ ಯಾರೇ ಒಬ್ರು ಹೆದರ್ಕೊಳ್ತಾರೆ, ಅಥವಾ ಅದರೊಳಗಡೆ ಯಾರಾದರೂ ಇದ್ದರೆ ಆಬ್ಸಲ್ಯೂಟ್ಲಿ ಉಸಿರಾಡೋಕ್ಕೂ ಹೆದರ್ಕೊಳ್ತಾರೆ. ಅಂಥ ಒಂದು ಕತ್ತಲಿರೋ ಜಾಗದಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ ಟಾರ್ಚ್ ಥರ ಕಾಣಿಸ್ತಾ ಇದೆ. ಈ ಕತ್ಲು ಒಳಗಡೆ ಪೆನಿಟ್ರೇಟ್ ಮಾಡಿದಾಗ, ಒಂದು ಟಾರ್ಚ್ ತೊಗೊಂಡು ಹೋದಾಗ, ಒಂದು ಕ್ಯಾಂಡಲ್ ಬೆಳಕು ತೊಗೊಂಡು ಹೋದಾಗ, ಅಥವಾ ಒಂದು ದೀಪನ ತೊಗೊಂಡು ನಾವು ಆ ಕತ್ತಲಿರುವಂಥ ಪಿಚ್ ಡಾರ್ಕ್ ಇರುವಂಥ ಗುಹೆಗೆ ನಿಮ್ಮ ಎನರ್ಜಿನ ಆ ದೀಪಕ್ಕೆ ಕಂಪೇರ್ ಮಾಡ್ತಾ ಇರೋದು. ಆ ದೀಪನ, ಆ ಟಾರ್ಚ್ನ ನಾವು ತೊಗೊಂಡು ಆ ಗುಹೆ ಒಳಗಡೆ ಹೋದಾಗ ಆ ಭಯ ಸಡನ್ನಾಗಿ ರಿಮೂವ್ ಆಗೋದು, ಮತ್ತು ಇಡೀ ಗುಹೆ ಆ ಕತ್ಲಿರೋ ಜಾಗದಲ್ಲಿ ಕಂಪ್ಲೀಟಾಗಿ ನಿಮ್ಮ ಗೋಲ್ಡನ್ ಎನರ್ಜಿ ಆವರಿಸ್ಕೊಳ್ತಾ ಇರೋದು. ಆ ಕತ್ಲಲ್ಲಿ ಯಾರೇ ಟ್ರ್ಯಾಪ್ ಆಗಿದ್ರು ನಿಮ್ಮ ಬೆಳಕನ್ನು ನೋಡ್ತಾ ನಿಮ್ಮ ಕಡೆಗೆ ಬರ್ತಾ ನೀವು ಅವ್ರನ್ನ ಕಾಪಾಡ್ತೀರೇನೋ ಅನ್ನೋವಂಥ ಒಂದು ದೃಷ್ಟಿನಲ್ಲಿ ಆ ನಂಬಿಕೆ ಇಟ್ಕೊಂಡು ನಿಮ್ಮ ಕಡೆಗೆ ಬರ್ತಾ ಇರೋದು. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದಂಗೆ ನೀವು ಯಾವುದೇ ಪದಗಳು ಉಪಯೋಗಿಸ್ಬೇಕಾಗಿಲ್ಲ. ನೀವನ್ನು ನೋಡ್ತಿದ್ದಂಗೆ ಅವರೆಲ್ಲ ನಂಬಿಕೆ ಮೂಡ್ತಾ ಇರೋದು. ಇವ್ರ ಜೊತೆ ಇದ್ದರೆ ನನ್ನನ್ನು ಸೇಫಾಗಿ ಈ ಗುಹೆಯಿಂದ ಆಚೆ ಕರ್ಕೊಂಡು ಹೋಗ್ತಾರೆ, ಇವ್ರಿಗೆ ಗೊತ್ತು ಆಚೆ ಹೋಗೋ ದಾರಿ ಅಂತ ಹೇಳಿ ಆ ನಂಬಿಕೆನ ಇಟ್ಕೊಂಡು ನಿಮ್ಮ ಕಡೆ ನೋಡ್ತಾ ಇರೋದು. ಸೊ ಬೇಸಿಕ್ಲಿ ಯು ಆರ್ ದ ಲೈಟ್ ಇನ್ ದ ಡಾರ್ಕ್ನೆಸ್. ಗ್ರೂಪ್ ನಂಬರ್ 1 ನಿಮ್ಮ ಎನರ್ಜಿನ ಇಂಥ ಒಂದು ಬ್ಯೂಟಿಫುಲ್ ಆಗಿ ಪವರ್ಫುಲ್ ಆಗಿರುವಂಥ ಲೈಟಿಗೆ ರೆಫರ್ ಮಾಡ್ತಾ ಇರೋದು, ಅಥವಾ ಹೋಲಿಸ್ತಾ ಇರೋದು. ಲೈಕ್ ಯು ಆರ್ ದ ಲೈಟ್ ಇನ್ ದ ಡಾರ್ಕ್ನೆಸ್. ಎಂಥದೇ ಒಂದು ಕತ್ತಲಿನ ಸಿಚುವೇಶನಲ್ಲೂ ಬೆಳಕು ತರೋವಂಥ ಒಂದು ಎನರ್ಜಿ ನಿಮ್ಮದು. ಎಂಥನೇ ಡಾರ್ಕ್ ಟೈಮ್ಸಲ್ಲಿ ನಿಮ್ಮ ನಗುನ ತರೋವಂಥ ಒಂದು ಶಕ್ತಿ ಇರೋವಂಥವ್ರು ನೀವು. ಯಾರೆಷ್ಟೇ ಬೇಜಾರಲ್ಲಿದ್ರೂ ಅವ್ರ ಜೊತೆ ಕೂತು ಅವ್ರ ಜೊತೆ ಆ ಡಾರ್ಕ್ನೆಸ್ಸಲ್ಲಿ ಕೂತ್ಕೊಳ್ಳೋ ಅಂಥ ಒಂದು ಕೆಪ್ಯಾಸಿಟಿ ಇರೋವಂಥವ್ರು. ಯೂಶ್ವಲಿ ಅಳೋರನ್ನ ನೋಡಿದ್ರೆ ಅಥವಾ ಆ ಬೇಜಾರಲ್ಲಿರೋರನ್ನ ನೋಡಿದ್ರೆ ಆದಷ್ಟು ಅವರಿಂದ ದೂರ ಇರೋಣ ಅಂತ ಅಂದ್ಕೊಳ್ತಾರೆ. ಸುಮ್ಮನೆ ಯಾಕೆ ಅನ್ನೆಸೆಸರಿ ಟೆನ್ಷನ್ ಅವ್ರ ಹತ್ರ ಮಾತಾಡಿ, ಅವರೊಂದು ಹೇಳಿ, ನಾನು ಅವ್ರಿಗೆ ಸಾಂತ್ವನ ಹೇಳಿ, ಯಾರಿಗಷ್ಟು ಪೇಷನ್ಸ್ ಇದೆ, ನನ್ನ ಜೀವನದಲ್ಲೇ 1,000 ಇದೆ ಅಂತ ಹೇಳ್ಕೊಳ್ಳೋ ಅಂಥ ಈ ಪ್ರಪಂಚದಲ್ಲಿ ನೀವು ಕೂತು ಅವರಿಗೆ ಸಮಾಧಾನ ಮಾಡಿ, ಅಥವಾ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕೆ, ಆ ಕತ್ಲಲ್ಲೂ ಜನರ ಜೊತೆ ಬೆಳಕಾಗಿ ನಿಂತ್ಕೊಳ್ಳೋ ಅಂಥ ಒಂದು ಕೆಪ್ಯಾಸಿಟಿ ಇರುವಂಥ ಒಂದು ಎನರ್ಜಿ ನಿಮ್ಮದು. ಸೊ ಯು ಆರ್ ದ ಲೈಟ್ ಇನ್ ದ ಡಾರ್ಕ್ನೆಸ್. ಬರೀ ಡಾರ್ಕ್ನೆಸ್ ಅಲ್ಲ, ಪಿಚ್ ಡಾರ್ಕ್ನೆಸ್. ಈ ಕತ್ಲಿಗೆ ನೀವು ಹೆದರ್ಕೊಳ್ಳೋದಿಲ್ಲ, ಭಯಕ್ಕೆ ಹೆದರ್ಕೊಳ್ಳೋದಿಲ್ಲ, ಅಥವಾ ಜನರದ್ದು ಕಣ್ಣೀರಿಗೆ ಹೆದರ್ಕೊಳ್ಳೋದಿಲ್ಲ. ಈಗಿನ ಕಾಲದಲ್ಲಿ ಎಸ್ಪೆಷಲಿ ಮಾಡರ್ನ್ ಟೈಮ್ಸಲ್ಲಿ ಅಳೋದನ್ನು ವೀಕ್ನೆಸ್ ಅಂತ ಅಂದ್ಕೊಂಡಿರ್ತಾರೆ. ಫೇಕ್ ಪಾಸಿಟಿವಿಟಿ, ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು,
ಯಾವಾಗಲೂ ನಗ್ನಗ್ತಾನೆ ಇರಬೇಕು. ನೋ, ದಟ್ ಈಸ್ ಕಾಲ್ಡ್ ಆಸ್ ಟಾಕ್ಸಿಕ್ ಪಾಸಿಟಿವಿಟಿ. ಎಲ್ಲರೂ ಎಲ್ಲ ಸಮಯದಲ್ಲೂ ನಗ್ತಾ ಇರೋಕ್ಕಾಗಲ್ಲ. ಜೀವನ ಅಂತ ಆಗುತ್ತೆ, ಸಿಚುವೇಶನ್ಗಳಂತ ಬರುತ್ತೆ, ಹಾರ್ಟ್ ಬ್ರೇಕ್ಗಳಾಗತ್ತೆ. ನಾವು ಅದನ್ನು ಮುಚ್ಚಾಕೋ ಒಂದು ಅರ್ಜೆನ್ಸಿನಲ್ಲಿ ಲೈಕ್ ಬರೀ ಕಾರ್ಪೆಟ್ ಹಾಕ್ಬಿಟ್ರೆ ಬೆಂಕಿ ಮೇಲೆ ಪಾಸಿಟಿವ್ ಆಗಿದ್ದೀವಿ ಅಂತ ಅಲ್ಲ. ನಾನು ಅಲ್ಲಿ ಬೆಂಕಿ ಹತ್ಕೊಂಡಿರೋದು ನೋಡೋದಿಲ್ಲ, ಅದ್ರ ಮೇಲೆ ನಾನು ಕಾರ್ಪೆಟ್ ಹಾಕ್ಬಿಡ್ತೀನಿ ಅಂತ ಅಂದಿದ್ದಕ್ಕೆ ಮಾತ್ರ. ಈ ಗಾಯದ ಮೇಲೆ ಬ್ಯಾಂಡೇಜ್ ಹಾಕ್ಬಿಟ್ರೆ ಗಾಯ ಹೊಟ್ಟೋಯ್ತು ಅಂತ ಅಲ್ಲ, ಆ ಗಾಯ ಆಗಿದೆ ಅಂತ ನೋಡೋದಕ್ಕೂ ಧೈರ್ಯ ಬೇಕು. ಬೆಂಕಿ ಹತ್ಕೊಂಡಿದೆ, ಅದನ್ನು ಆರಿಸೋದಕ್ಕೆ ಬೇಕಾಗಿರುವಂಥ ಕೆಪಾಸಿಟಿ ನನ್ನಲ್ಲಿ ಇದೆ ಅನ್ನೋಂಥ ಅದನ್ನು ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೂ ಧೈರ್ಯ ಬೇಕು. ಆ ಧೈರ್ಯ ಇರೋ ಅಂಥವ್ರು ನೀವು. ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳೋಂಥ ಕೆಪಾಸಿಟಿ ಇರೋವಂಥವ್ರು ನೀವು. ಈ ಕಾಲದಲ್ಲಿ ಎಲ್ಲರೂ ಹೊಟ್ಟೋಗ್ತಾರೆ ನೋವಿಗೆ, ದುಃಖಕ್ಕೆ, ಎಲ್ಲರೂ ಖುಷಿನ ಹುಡ್ಕೊಂಡು. ಇಟ್ ಈಸ್ ನಾಟ್ ದಟ್ ಖುಷಿ ತಪ್ಪು ಅಂತ ಅಲ್ಲ, ಬಟ್ ಖುಷಿ ಜೊತೆಗೆ ದುಃಖ ಅನ್ನೋದೂ ಅಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಫೈಟ್ ಮಾಡ್ದಿರಾ ಅದನ್ನು ಫೇಸ್ ಮಾಡುವಂಥ ಶಕ್ತಿ ಇರೋರು ನೀವು. ಕತ್ಲಿದೆ ಅಂತ ಒಪ್ಕೊಳ್ಳೋರು, ಲೈಕ್ ಅಂದರೆ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಳ್ಳೋ ತನಕ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಮ ಬಾಡಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನಾನು ಒಪ್ಕೊಳ್ಳಿಲ್ಲ ಅಂತಂದರೆ ನಾನು ಡಾಕ್ಟ್ರ್ ಹತ್ರನೂ ಹೋಗಲ್ಲ, ಹೀಲಿಂಗ್ ಮಾಡ್ಕೊಳ್ಳೋ ಪ್ರಯತ್ನವೂ ಪಡಲ್ಲ. ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ಥರ, ಇಲ್ಲ ನಾನು ಏನೂ ನೋಡ್ತಾ ಇಲ್ಲ, ನನ್ನ ಮುಂದೆ ಏನೂ ಇಲ್ಲ, ನಾನು ಕಣ್ಣು ಮುಚ್ಕೊಂಡಿದ್ದು ಮಾತ್ರಕ್ಕೆ ಮುಂದೆ ಏನೂ ಇಲ್ಲ ಅಂತಲ್ಲ. ಮುಂದ್ಗಡೆ ಕಳ್ಳ ಇರ್ಬೋದು, ಮುಂದೆ ಇನ್ನೊಬ್ರು ಯಾರೋ ಇರ್ಬೋದು. ಸೊ ಯು ಕೆನಾಟ್ ಪ್ರಿಟೆಂಡ್ ಎವ್ರಿಥಿಂಗ್ ಈಸ್ ಲೈಟ್ ಆ್ಯಂಡ್ ಏರಿ ಆ್ಯಂಡ್ ಏಂಜಲಿಕ್ ಅಂತ. ನಾವು ಭೂಮಿ ಮೇಲೆ ಇದ್ದೀವಿ ಅಂತ ಅಂದರೆ ಡುವ್ಯಾಲಿಟಿ ಅಂದರೆ ಒಂದು ಕಾಯಿನಿಗೆ ಎರಡು ಸೈಡ್ ಇರೋ ಥರ. ಲೈಟ್ ಇದ್ದಾಗ ಡಾರ್ಕ್ನೆಸ್ಸು ಇರುತ್ತೆ, ಡಾರ್ಕ್ನೆಸ್ ಜೊತೆಗೆ ಲೈಟು ಇರುತ್ತೆ, ಎರಡು ಜೊತೆಗಿರುತ್ತೆ. ದುಃಖದ ಜೊತೆ ಖುಷಿನೂ ಇರುತ್ತೆ, ನೋವಿನ ಜೊತೆ ಸಮಾಧಾನವೂ ಇರುತ್ತೆ. ಪ್ರತಿಯೊಂದೂ ಅದರದ್ದೇ ಆದಂಥ ಒಂದು ಟೈಮು, ಪ್ಲೇಸು, ಸಿಚುವೇಶನ್ಗಳು ನಮ್ಮ ಜೀವನದಲ್ಲಿ ಆಲ್ರೆಡಿ ಕೆಲವೊಂದು ನಿರ್ಧಾರ ಆಗಿರುತ್ತೆ, ಕೆಲವೊಂದು ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಯಾವುದನ್ನು ಫೈಟ್ ಮಾಡ್ದಿರ ನಗ್ನಗ್ತಾ ಸ್ವೀಕರಿಸೋ ಅಂಥ ಕೆಪಾಸಿಟಿ ಇರುವಂಥವ್ರು ನೀವು. ಸೊ ಇಟ್ ಈಸ್ ಅ ವೆರಿ ಬಿಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮದು. ಗ್ರೂಪ್ ನಂಬರ್ 1 ಎಲ್ಲರಿಗೂ ಈ ಥರ ಎರಡೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಎಲ್ಲರೂ ಖುಷಿಗೋಸ್ಕರ ಲೈಕ್ ತಪ್ಪಿಸ್ಕೊಂಡು ಓಡ್ತಾ ಇರೋದು ಪ್ರಾಬ್ಲಮ್ಸ್ಗಳಿಂದ. ಬಟ್ ನೀವು ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಧೈರ್ಯವಾಗಿ ಮುಂದೆ ಹೋಗುವಂಥ ಕೆಪಾಸಿಟಿ ಇರೋರು. ಸೊ ಶೇಪ್ ಶಿಫ್ಟಿಂಗ್ ಆಬ್ಸಲ್ಯೂಟ್ಲಿ, ಲೈಕ್ ಕತ್ಲಿರೋ ಕಡೆಗೆ ನೀವು ಆ ಬೆಳಕನ್ನು ತೊಗೊಂಡು ಹೋಗೋದು, ಬೆಳಕಿರೋ ಕಡೆಗೆ ಕತ್ಲಿದೆ ಅನ್ನೋದು. ಈಗ ಬೆಳಕಿದೆ ಅಂದ ಮಾತ್ರಕ್ಕೆ ಅಲ್ಲಿ ಕತ್ಲು ಇಲ್ಲ ಅಂತಲ್ಲ, ಆ ಲೈಟ್ನ ಆಫ್ ಮಾಡಿದ್ರೆ ಅಲ್ಲಿ ಉಳಿಯೋದು ಕತ್ಲೊಂದೇ. ಸೊ ಅಂಥ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರೋವಂಥ ಒಂದು ಪರ್ಸ್ನಾಲಿಟಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮದು. ಅಟ್ ಸೋಲ್ ಲೆವೆಲ್ ಕೋರ್ ಆಗಿ ನಿಮ್ಮ ಎಸೆನ್ಸ್ ಬಂದು ಯು ಅಕ್ಸೆಪ್ಟ್ ಬೋತ್ ಲೈಟ್ ಆ್ಯಂಡ್ ಡಾರ್ಕ್, ಒಂದು ಬಿಟ್ಟು ಇನ್ನೊಂದು ಇರಲ್ಲ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಇರುವಂಥವ್ರು. ವಿ ಹ್ಯಾವ್ ಸನ್ ಆ್ಯಂಡ್ ದೆನ್ ವಿ ಹ್ಯಾವ್ ಶೇಪ್ ಶಿಫ್ಟರ್ ಎನರ್ಜಿ ಬಂದು ಆ ಸಮಯಕ್ಕೆ ಯಾವ ರೀತಿ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ. ಅಂದರೆ ಜಸ್ಟ್ ಸೇ ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ, ಆ ಬಿಸ್ನೆಸ್ ಏಕ್ದಮ್ ಓವರ್ ನೈಟ್ ಸಕ್ಸಸ್ ಆಗೋಯ್ತು, ಇದ್ದಕ್ಕಿದ್ದಂಗೆ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ದುಡ್ಡು ಮಾಡುವಂಥ ಒಂದು ಕೆಪಾಸಿಟಿ ಬಂತು. ಸೊ ಐ ಆಮ್ ರಿಚ್. ಸೊ ಅದಕ್ಕೆ ನೀವು ಮೋಲ್ಡ್ ಆಗ್ತಾ ಇದ್ದೀರಾ, ಐ ಆಮ್ ಸೂಪರ್ ರಿಚ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಕಾನ್ಫಿಡೆಂಟ್ ಎಲ್ಲನೂ. ಸೊ ಲೆಟ್ಸ್ ಸೇ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ರಾಂಗ್ ಡೆಸಿಷನ್ ತೊಗೊಂಡಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರಿಂದ ಏನಾದರೂ ಮಿಸ್ಟೇಕ್ ಆಗಿ ಇದ್ದಕ್ಕಿದ್ದಂಗೆ ಬಿಸ್ನೆಸ್ ಅಂಥ ಒಂದು ಹೈ ಪೀಕ್ ಸಕ್ಸಸ್ಸಿಗೆ ಹೋಗಿದ್ದು ಏಕ್ದಮ್ ಎಲ್ಲ ಬ್ರೇಕ್ ಆಗಿ ಮತ್ತೆ ಗ್ರೌಂಡ್ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಾಗಿ ಬರ್ಬೋದು. ಈ ಸಿಚುವೇಷನಲ್ಲಿ ಮತ್ತೆ ನೀವು ಶೇಪ್ ಶಿಫ್ಟ್ ಮಾಡೋದು ಅಂದರೆ ಆ ಸಿಚುವೇಶನ್ಗೂ ಅಡಾಪ್ಟ್ ಆಗುವಂಥ ಕೆಪಾಸಿಟಿ. ಅಂದರೆ ಖುಷಿನಲ್ಲೂ ಅಡಾಪ್ಟ್ ಆಗ್ತೀರಾ, ದುಃಖದಲ್ಲೂ ಅಡಾಪ್ಟ್ ಆಗ್ತೀರಾ, ಫೇಲ್ಯೂರ್ಗೂ ಅಡಾಪ್ಟ್ ಆಗ್ತೀರಾ. ಈಗ ಕೆಳಗಡೆ ಬಿದ್ದಿದ್ದೀವಿ ಅಂದ ಮಾತ್ರಕ್ಕೆ ನನ್ನ ಜೀವನ ಮುಗ್ದೋಯ್ತು ಅಂತಲ್ಲ, ನಾನು ಇಲ್ಲಿಂದ ಮೇಲೆ ಹೇಗೆ ಹೇಳೋದು, ಸೊ ಈ ಸಿಚುವೇಶನ್ಗೆ ಹೇಗೆ ಅಡಾಪ್ಟ್ ಆಗೋದು. ಅಂದರೆ ಇಲ್ಲದೆ ಇರೋದನ್ನು ಬಯಸ್ದಿರಾ, ಈಗಿರೋ ಸಿಚುವೇಶನನ್ನು ಫಸ್ಟು ನಾನು ಅಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿಂದ ನಾನು ಮುಂದೆ ಹೋಗೋದು. ಮಿಕ್ಕಿದವರು ಐ ಮೀನ್ ಲೆಟ್ಸ್ ಸೇ ಈಗ ಅಂಥ ಒಂದು ಪೀಕ್ ಸಕ್ಸಸ್ಸಲ್ಲಿದ್ದಂಥ ಬಿಸ್ನೆಸ್ಸು ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿ ಈಗೇನು ಮಾಡೋದಂತ ಗೊತ್ತಿಲ್ಲ. ಈ ಟೈಮಲ್ಲಿ ಜನರು ಏನಾಗ್ತಾರೆ, ಕಂಪ್ಲೀಟ್ಲಿ ಡೆವಸ್ಟೇಷನ್, ನನ್ನ ಜೀವನ ಮುಗ್ದು ಹೋಯಿತು, ಲೈಕ್ ನಾನು ಯಾರಿಗೇನು ತಪ್ಪು ಮಾಡಿದೆ ಅಂತ ನನ್ನ ಜೀವನ ಈ ರೀತಿ ಆಗಬೇಕಾಯ್ತು, ಯಾರಾದರೂ ಏನಾದರೂ ಮಾಡಿದ್ರಾ ನನಗೆ,
ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದು ಅಂತ ಹೇಳಿ ಹೊರಗಡೆ ಎಲ್ಲರನ್ನೂ ಬ್ಲೇಮ್ ಮಾಡೋದಕ್ಕೆ ಓಡಾಡ್ತಾ ಇರ್ತಾರೆ. ಬಟ್ ನೀವು ಸಿಂಪಲ್ಲಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಹೌದು ಬಿಸ್ನೆಸ್ ಪೀಕಿಗೆ ಹೋಗಿತ್ತು, ಯಾವುದೋ ಒಂದು ಡೆಸಿಷನಿಂದ ಫೇಲ್ ಆಯಿತು, ಈಗ ಅದ್ರ ಬಗ್ಗೆನೇ ನಾನು ಆಲೋಚನೆ ಮಾಡ್ತಾ ಇದ್ದರೆ ನಾನು ಇಲ್ಲಿಂದ ಮೇಲೆ ಬರೋಕ್ಕಾಗಲ್ಲ, ನನ್ನ ಉದ್ದೇಶ ಇಲ್ಲಿಂದ ಮೇಲೆ ಬರಬೇಕಂತ ಮೊದಲನೇದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಹೌದು ಫೇಲ್ ಆಯಿತು, ಹೌದು ಈಗೆಲ್ಲ ಡಾರ್ಕ್ ಆಗಿದೆ, ಹೌದು ನಾನು ಗ್ರೌಂಡ್ ಝೀರೋಯಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು, ಹೌದು ಬೇಜಾರಾಯಿತು, ಹೌದು ಹಾರ್ಟ್ ಬ್ರೇಕ್ ಆಯಿತು, ಹೌದು ಚೆನ್ನಾಗಿತ್ತು ನನಗೆ ಅಷ್ಟೊಂದು ದುಡ್ಡು ಬರ್ತಿದ್ದಾಗ, ಬಟ್ ಅದು ನನ್ನನ್ನು ಸ್ಟಾಪ್ ಮಾಡೋದಿಲ್ಲ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ. ಐ ಆಮ್ ಆಲ್ವೇಸ್ ರೆಡಿ ಟು ರೀಸ್ಟಾರ್ಟ್. ನಿಮ್ಮಲ್ಲಿರುವಂಥ ಈ ಶೇಪ್ ಶಿಫ್ಟಿಂಗ್ ಕ್ವಾಲಿಟಿ ಈಸ್ ವಾಟ್ ಮೇಕ್ಸ್ ಯು ಸೋ 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 ಸ್ಟ್ರಾಂಗ್. ಗ್ರೂಪ್ ನಂಬರ್ 1 ಐ ಥಿಂಕ್ ಬರೀ 1% ಅಥವಾ ಮ್ಯಾಕ್ಸಿಮಮ್ ಒಂದು 5% ಜನ ಇರ್ಬೋದೇನೋ ಅಷ್ಟೇ ನಿಮ್ಮ ಥರ ಈ ಥರ ಒಂದು ಲೈಟ್ ಡಾರ್ಕ್ ಎರಡೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಗುಣ ಇರೋರು. ಆ್ಯಂಡ್ ಆಲ್ಸೋ ಜನರಿಗೂ ನೀವು ಆ ಕಂಫರ್ಟಬಲ್ ಫೀಲಿಂಗ್ ಕೊಡ್ತೀರಾ. ಈಗ ಯಾರೋ ಒಬ್ಬರು ಬಡವರು ಬಂದರೆ ಒಂಥರ ಅವ್ರನ್ನ ಟ್ರೀಟ್ ಮಾಡೋದು, ಅಥವಾ ಶ್ರೀಮಂತರು ಬಂದರೆ ಅವ್ರನ್ನ ಒಂಥರ ಟ್ರೀಟ್ ಮಾಡೋದು, ಅಥವಾ ಚೆನ್ನಾಗಿ ಇರೋರನ್ನ ಒಂಥರ ಟ್ರೀಟ್ ಮಾಡೋದು, ಅಥವಾ ಓದಿರೋರನ್ನ ಒಂಥರ ಟ್ರೀಟ್ ಮಾಡೋದು. ಸೊ ದೇರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ನಿಮ್ಮಲ್ಲಿ. ಎಲ್ಲರ ಜೊತೆನೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದು. ಅವ್ರ ಹತ್ರ ದುಡ್ಡಿದ ಮಾತ್ರಕ್ಕೆ ಅವ್ರಿಗೆ ಬೇರೆ ಇನ್ನೇನೋ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತಲ್ಲ ದೇವರು, ದೇ ಆರ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನಮ್ಮ ಥರನೇ ಅಂತ ಹೇಳಿ ಅವ್ರಿಗೂ ನೀವು ಅದಕ್ಕೂ ಸೈ ಇದಕ್ಕೂ ಸೈ ಅಂತ ಹೇಳಿ ನಾನು ಹೋಗಿ 5 ಸ್ಟಾರ್ ಹೋಟೆಲಲ್ಲಿ ಕ್ಲಾಸಿಯಾಗಿ ಕೂತ್ಕೊಂಡು ತಿನ್ನೋದಕ್ಕೂ ಸೈ, ಲೋಕಲ್ ಹೋಟೆಲಲ್ಲಿ ಕೂತ್ಕೊಂಡು ಅಥವಾ ಸ್ಟ್ಯಾಂಡಿಂಗಲ್ಲಿ ತಿನ್ನೋದಕ್ಕೂ ನಾನು ಸೈ. ಸೊ ಎಲ್ಲ ಅದಕ್ಕೂ ಅಡಾಪ್ಟ್ ಆಗೋದು, ನಿಮ್ಮ ಅಡಾಪ್ಟಬಿಲಿಟಿ, ನಿಮ್ಮ ಫ್ಲೆಕ್ಸಿಬಿಲಿಟಿ ಲೈಫಲ್ಲಿ ಈಸ್ ವಾಟ್ ಮೇಕ್ಸ್ ಯು ಸೋ 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 ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆ್ಯಂಡ್ ಸ್ಪೆಷಲ್ ಆ್ಯಂಡ್ ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್. ಗ್ರೂಪ್ ನಂಬರ್ 1 ಹೋಪ್ಫುಲಿ ನಿಮಗೆ ನೀವು ಎನಫ್ ಕ್ರೆಡಿಟ್ ಕೊಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮಲ್ಲಿರುವಂಥ ಈ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ನಿಮ್ಮ ಜೊತೆ ಜನರು ಇರೋದು, ನಿಮ್ಮ ಜೊತೆ ಮಾತಾಡೋದು, ಯಾರಿಗೂ ಯಾವತ್ತಿಗೂ ಅನ್ಕಂಫರ್ಟಬಲ್ ಆಗದಿರ ಅವ್ರ ಜೊತೆ ಮಾತಾಡಿಸ್ತೀರಾ. ಅಂದರೆ ಜನರಿಗೆ ಅನ್ಕಂಫರ್ಟಬಲ್ ಅನ್ಸಲ್ಲ ನಿಮ್ಮ ಜೊತೆ ಮಾತಾಡಬೇಕಾದ್ರೆ. ಎಷ್ಟೊಂದು ಜನ ಹೇಳಿರ್ಬೋದು, ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ನಿಮ್ಮ ಜೊತೆ ನಾನು ಯಾವಾಗಲೂ ಫ್ರೆಂಡ್ ಇದ್ನೇನೋ ಅನ್ನೋಷ್ಟು ಈಸಿ ನಿಮ್ಮ ಹತ್ರ ಮಾತಾಡೋದು ಅಂತ ಹೇಳಿ ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿರ್ಬೋದು. ಇಟ್ ಈಸ್ ಸೋ ಈಸಿ ಟು ಟಾಕ್ ಟು ಯು, ಇಟ್ ಈಸ್ ಸೋ ಈಸಿ ನಿಮ್ಮ ಜೊತೆ ಫ್ರೆಂಡ್ಸ್ ಆಗೋದು, ಇಟ್ ಈಸ್ ಸೋ ಈಸಿ ನನ್ನ ಕಷ್ಟ ಸುಖ ನನ್ನ ಖುಷಿ ಎಲ್ಲನೂ ನಿಮ್ಮ ಹತ್ರ ಹಂಚ್ಕೊಳ್ಳೋದು. ಯಾಕೆಂದರೆ ನೀವು ಯಾವುದೂ ಜಡ್ಜ್ ಮಾಡೋದಿಲ್ಲ, ಯಾವುದೂ ಯಾಕೆ ಈ ಥರ ಮಾಡಿದ್ರಿ, ಇಷ್ಟು ಗೊತ್ತಾಗಲಿಲ್ವಾ ನಿಮಗೆ ಅಂತ ಹೇಳಿ ನನ್ನನ್ನು ಕಡೆಗಣಿಸೋದಿಲ್ಲ, ಅಥವಾ ನಾನು ಮಾಡಿರೋ ನಿರ್ಧಾರಗಳ ಬಗ್ಗೆ ನೀವು ಯಾವುದೇ ಕ್ರಿಟಿಸಿಸಮ್ ಮಾಡೋದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತು ಜನರು ತಪ್ಪು ಮಾಡ್ತಾರೆ, ಅದನ್ನು ನಾವು ಬೆರಳು ತೋರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದೇ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಆ ಸಿಚುವೇಶನಿಂದ ಎದ್ದು ನಿಂತ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಪ್ರೊಡಕ್ಟಿವ್ ಆಗಾದರೂ ನಾನು ಹೆಲ್ಪ್ ಮಾಡ್ತೀನಿ. ಯಾಕೆಂದರೆ ಎಲ್ಲ ಜನರು ಅವ್ರಿಗೆ ಅದನ್ನೇ ಹೇಳ್ತಿರ್ಬೋದು, ನೀನು ಈ ತಪ್ಪು ಮಾಡಿದೆ, ನೀನು ಈ ತಪ್ಪು ಮಾಡಿದೆ ಅಂತ. ನಾನು ಅದೇ ರೀತಿ ಹೇಳಿದ್ರೆ ಅದು ಯಾವ ರೀತಿ ಸಪೋರ್ಟ್ ಸಿಕ್ಕಂಗಾಗತ್ತೆ ಆ ವ್ಯಕ್ತಿಗೆ. ಸೊ ಐ ಆಮ್ ಗೋಯಿಂಗ್ ಟು ಹೆಲ್ಪ್. ಎಲ್ಲರೂ ಲೈಕ್ ದಿಸ್ ಈಸ್ ವೆರಿ ಡಿಫ್ರೆಂಟ್. ಗ್ರೂಪ್ ನಂಬರ್ 1 ಈ ಥರ ಜನರು ಸಿಗೋದು ತುಂಬ ಕಷ್ಟ. ನಿಮ್ಮ ಫ್ರೆಂಡ್ಸ್ಗಳು ದೇ ಆರ್ ಸೋ ಲಕ್ಕಿ ನಿಮ್ಮನ್ನ ಪಡೆಯೋದಕ್ಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ದೇ ಆರ್ ಸೋ ಲಕ್ಕಿ ನಿಮ್ಮನ್ನ ಪಡೆಯೋದಕ್ಕೆ. ನಿಮ್ಮ ಅನ್ಕಂಡೀಷ್ನಲ್ ಲವ್, ನಿಮ್ಮ ನಾನ್ ಜಡ್ಜ್ಮೆಂಟಲ್ ಅಕ್ಸೆಪ್ಟೆನ್ಸ್, ಪ್ರತಿಯೊಬ್ಬರೂ ಯಾವುದೇ ರೀತಿ ಜಡ್ಜ್ ಮಾಡ್ದಿರಾ. ಈ ಕೆಲವರು ತುಂಬ ತಿಳ್ಕೊಂಡಿರೋರು ಆ ತಿಳ್ಕೊಂಡಿರೋವಂಥ ಅಹಂನೂ ಜೊತೆಗೆ ತೋರಿಸ್ತಾರೆ, ಅಡ್ವೈಸ್ ಜೊತೆಗೆ. ಇಷ್ಟು ಗೊತ್ತಾಗಲಿಲ್ವಾ, ಇದು ತುಂಬ ಸಿಂಪಲ್, ಈ ಥರ ಮಾಡಿದರೆ ಆಗ್ತಾಯಿತ್ತಲ್ವಾ, ಅಷ್ಟು ಬುದ್ಧಿ ಇಲ್ವಾ ಅಂತೆಲ್ಲ. ಬಟ್ ನೀವು ಆ ಅಹಮ್ಮನ್ನು ಬಿಟ್ಟು ಒಂದು ಈಗೋಯಿಸ್ಟಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ದಿರಾ, ಇಟ್ಸ್ ಓಕೆ ವಿ ವಿಲ್ ಡೂ ಇಟ್ ಟುಗೆದರ್, ನಿಮ್ಮ ಜೊತೆಗೆ ನಾನು ನಿಂತ್ಕೊಳ್ತೀನಿ ಸಪೋರ್ಟಿಗೆ ಅಂತ ಹೇಳಿ ಯಾರಿಗೂ ಅನ್ಕಂಫರ್ಟಬಲ್ ಆಗ್ದಿರಾ, ಲೈಕ್ ಅವ್ರ ಬಗ್ಗೆ ಅವರೇ ಸಣ್ಣದಾಗ ಅನ್ನಿಸ್ದಿರ, ಬೇರೆಯವರ ಕಾನ್ಫಿಡೆನ್ಸ್ನೂ ನೀವು ಸ್ಟ್ರಾಂಗಾಗಿ ಎತ್ತಿ ಹಿಡಿದು ಅವ್ರು ತಪ್ಪೇ ಮಾಡಿದ್ರೂ ಆ ತಪ್ಪನ್ನು ಬೇರೆ ರೀತಿಯಲ್ಲಿ ತೋರಿಸ್ಕೊಡ್ತಿರೋ ಹೊರತು ಅವ್ರನ್ನ ಡಿಸ್ಗ್ರೇಸ್ ಮಾಡೋದು, ಡಿಸ್ರೆಸ್ಪೆಕ್ಟ್ ಮಾಡೋದು ಇದು ಯಾವುದು ನಿಮ್ಮ ಡಿಕ್ಷನರಿನಲ್ಲಿಲ್ಲ, ನಿಮ್ಮ ವೊಕ್ಯಾಬ್ಯುಲರಿನಲ್ಲಿಲ್ಲ, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ. ಗ್ರೂಪ್ ನಂಬರ್ 1 ಯು ಆರ್ ಸೋ 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 ಸ್ಪೆಷಲ್ ಆ್ಯಂಡ್ ಸೋ ಡೀಪ್, ಮತ್ತು ಎಷ್ಟೊಂದು ನಾಲೆಜ್ ವಿಸ್ಡಮ್ ಇರೋವಂಥ ಓಲ್ಡ್ ಸೋಲ್ ಥರ ನೀವು. ಗ್ರೂಪ್ ನಂಬರ್ 1 ಐ ಆಮ್ ಸೋ ಹ್ಯಾಪಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿರೋದು. ಲೈಕ್ ಯು ಆರ್ ವೆರಿ ವೆರಿ ಅಟ್ ಹೋಮ್. ಭೂಮಿ ಮೇಲಿರೋದು ಅಷ್ಟೇ, ಲೈಕ್ ಇಟ್ ಫೀಲ್ಸ್ ವೆರಿ ಕಂಫರ್ಟಬಲ್ ನಿಮಗೆ.
ಯಾಕೆಂದರೆ ಎಷ್ಟೊಂದು ಲೈಫ್ ಟೈಮ್ ನೀವು ಭೂಮಿ ಮೇಲೆ ಇನ್ಕಾರ್ನೇಟ್ ಮಾಡಿರ್ಬೋದು. ಸೊ ಹೇಗೆ ನಡೆಯುತ್ತೆ ಈ ಭೂಮಿ ಅಥವಾ ಎನರ್ಜಿ ಎಲ್ಲ ಇದ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ಬೋದು. ದ ಟ್ರೂತ್ ಆಬ್ಸಲ್ಯೂಟ್ಲಿ ಆ ಬ್ಯಾಲೆನ್ಸ್ ಅಂತ ಏನಿದೆ, ಲೈಕ್ ಆ ತಕ್ಕಡಿ ತೂಗೋ ಅಂಥ ವಿಚಾರ ಅಂದರೆ ಯಾರನ್ನೂ ಆ ರೀತಿ ಜಡ್ಜ್ ಮಾಡ್ದಿರ ಅವ್ರಿಗೆ ಹೇಗೆ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸೋದು ಅಂತ ಹೇಳಿ, ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡುವಂಥ ಯಾವುದೇ ಕ್ಯಾರೆಕ್ಟರಿಸ್ಟಿಕ್ಸು ನಿಮ್ಮಲ್ಲಿ ಇಲ್ಲದೆ ಇರುವಂಥದ್ದು. ಮತ್ತು ಯು ಆರ್ ವೆರಿ ವೆರಿ ಲಾಯಲ್. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಜೊತೆ ಒಂದ್ಸಲ ಫ್ರೆಂಡ್ಶಿಪ್ ಆದರೆ ಯು ಆರ್ ಲಾಯಲ್ ಫಾರ್ ಎವರ್. ಅಷ್ಟು ಸುಲಭವಾಗಿ ನೀವು ನಿಮ್ಮನ್ನು ನಂಬೋರನ್ನ ಯಾವತ್ತೂ ಅಷ್ಟು ಸುಲಭವಾಗಿ ನೀವು ಬಿಟ್ಕೊಡೋದಿಲ್ಲ. ಯು ಆರ್ ಸೂಪರ್ ಲಾಯಲ್, ಸೂಪರ್ ಟ್ರೂತ್ಫುಲ್. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು, ಗಾಸಿಪ್ ಮಾಡೋದು, ಇವ್ರ ಬಗ್ಗೆ ತಿಳ್ಕೊಂಡು ಇನ್ನೊಬ್ರಿಗೆ ಹೋಗಿ ಅವ್ರ ಹತ್ರ ಅದನ್ನು ಹೇಳೋದು, ಇದು ಯಾವುದೇ ಕ್ಯಾರೆಕ್ಟರಿಸ್ಟಿಕ್ಸು ನಿಮ್ಮಲ್ಲಿಲ್ಲ. ಲೈಕ್ ನಿಮ್ಮ ಹತ್ರ ಮಾತಾಡಿದಾಗ ನೀವೇನು ಮಾತಾಡ್ತೀರಾ ಅಷ್ಟು ಮಾತ್ರನೇ ನಿಜ. ಈಗ ನಾನು ನಿಮ್ಮ ಹತ್ರ ನನ್ನದು ಪ್ರಾಬ್ಲಮ್ ಹೇಳ್ಕೊಂಡು ನಾನು ಹೋದಾಗ ಬೇರೆಯವ್ರು ಇನ್ನೇನೋ ಬಂದಾಗ ಇವ್ರಿಗೆ ಗೊತ್ತಾ ಇವ್ರು ಏನು ಹೇಳೋದ್ರು. ಯು ಹ್ಯಾವ್ ನೋ ಸಚ್ ಸ್ಮಾಲ್ ಟಾಕ್ಸ್ ನಿಮ್ಮಲ್ಲಿ. ಗ್ರೂಪ್ ನಂಬರ್ 1 ಅಪ್ಪಿತಪ್ಪಿನೂ ಏನಾದರೂ ಹೇಳಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಆಗಿ ಓ ಮೈ ಗಾಡ್ ಯಾಕೆ ಈ ಥರ ಮಾಡಿದೆ ಅಂತ ಹೇಳಿ ಲೈಕ್ ಹೊಟ್ಟೆ ನೋವು ಬರೋ ಅಷ್ಟರ ಮಟ್ಟಿಗೆ ಅನ್ಕಂಫರ್ಟಬಲ್ ಆಗ್ಬೋದು ನೀವು. ಯು ಆರ್ ಸೋ ಪ್ರೆಷಿಯಸ್ ಆ್ಯಂಡ್ ಸೋ ಸ್ಪೆಷಲ್. ಅಗೇನ್ ಸ್ಟ್ಯಾಂಡ್ ಯುವರ್ ಗ್ರೌಂಡ್. ಸ್ಟ್ಯಾಂಡ್ ಯುವರ್ ಗ್ರೌಂಡ್. ಲೈಕ್ ಯು ಆರ್ ಸೋ ಸ್ಟ್ರಾಂಗ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇರಲಿ, ನಿಮ್ಮ ಪಾರ್ಟ್ನರ್ಗೆ ಇರಲಿ, ನಿಮ್ಮ ಮೇಲೆ ಯಾರು ಬೇಕಾದ್ರೂ ಆರಾಮಾಗಿ ನಿಮ್ಮನ್ನ ನಂಬಬಹುದು. ನಿಮ್ಮ ಹತ್ರ ಎಲ್ಲ ಸಿಚುವೇಶನ್ಗಳನ್ನು ಹೇಳ್ಕೊಬೋದು ಮತ್ತು ಹಂಚ್ಕೋಬೋದು. ಲೈಕ್ ಯು ಆರ್ ಅ ಓಲ್ಡ್ ಫ್ರೆಂಡ್. ಇವಾಗಲೇ ಭೇಟಿ ಮಾಡಿದ್ರೂ ಯು ಹ್ಯಾವ್ ದಿಸ್ ಓಲ್ಡ್ ಫ್ರೆಂಡ್ ವೈಬ್ಸ್. ಲೈಕ್ ಐ ಕ್ಯಾನ್ ಬಿ ವೆರಿ ವೆರಿ ಕ್ಲೋಸ್ ನಿಮ್ಮ ಜೊತೆ. ಇವಾಗ ತಾನೇ ಮೀಟ್ ಮಾಡಿದ್ರು ನಾನು ಇಡೀ ಲೈಫ್ ಒಂದು ಸ್ಟೋರಿ ನಿಮ್ಮ ಹತ್ರ ನನಗೆ ಗೊತ್ತಿಲ್ದಿರ ಎಲ್ಲ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ನನಗೆ ಗೊತ್ತಿಲ್ದಿರ ಏನೋ ಒಂಥರ ನಂಬಿಕೆ ನಿಮ್ಮ ಮೇಲೆ ಬರೋದು. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ನಿಮ್ಮ ಎನರ್ಜಿ ಇಟ್ ಈಸ್ ಸೋ ಓಪನ್, ಇಟ್ ಈಸ್ ಸೋ ಫ್ರೆಂಡ್ಲಿ, ಇಟ್ ಈಸ್ ಸೋ ಸ್ಟ್ರಾಂಗ್. ಲೈಕ್ ನಮ್ಮ ಸ್ಪಿರಿಟ್ ಗೈಡ್ಸ್ ಜೊತೆ ಕೂತ್ಕೊಂಡು ಅವ್ರು ನಮ್ಮನ್ನು ಜಡ್ಜ್ ಮಾಡ್ದಿರ ಕೇಳ್ತಾರೆ ಅನ್ನೋ ನಂಬಿಕೆನಲ್ಲಿ ನಮ್ಮ ಜೀವನದ ಬಗ್ಗೆ ನಾವು ಮಾತಾಡ್ಕೊಳ್ತೀವಲ್ಲ, ಆ ಥರ ಒಂದು ಎನರ್ಜಿ ನಿಮ್ಮಿಂದ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಶ್ಯಾಡೋ. ದಿಸ್ ಈಸ್ ಲೈಟ್, ದಿಸ್ ಈಸ್ ಶ್ಯಾಡೋ. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲೂ ಈ ಸೈಡಲ್ಲಿರೋದು ಶ್ಯಾಡೋ, ಈ ಸೈಡಲ್ಲಿರೋದು ಲೈಟು. ನಾವು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಎರಡೂ ನೀವು ಈಕ್ವಲ್ ಆಗಿ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀರಾ, ಈಕ್ವಲ್ ಆಗಿ ರೆಸ್ಪೆಕ್ಟ್ ಮಾಡ್ತೀರಾ. ಬೆಳಗ್ಗೆನ ರಾತ್ರಿನ, ಕತ್ಲನ್ನ ಬೆಳಕನ್ನ, ದುಃಖನ ಸುಖನ, ಸಕ್ಸಸ್ನ ಫೇಲ್ಯೂರ್ನ, ಲೈಕ್ ಬೇಜಾರನ್ನ ಖುಷಿನ ಪ್ರತಿಯೊಂದೂ ನೀವು ಈಕ್ವಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. ಮತ್ತು ಯು ಡೋಂಟ್ ಫೈಟ್. ನನಗೆ ಯಾಕೆ ಹೀಗೆ ಅಂತ ಎಲ್ಲ ಲೈಕ್ ಪ್ರಶ್ನಿಸ್ದಿರ ಹೌದು ಆಯಿತು ಮುಂದೆ ಏನು ಮಾಡೋದು ಅಂತ ಮುಂದೆ ಹೋಗ್ತೀರಾ ಸ್ಟ್ರಾಂಗಾಗಿ. ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತೀರಾ. ಅವ್ರು ಕೆಳಗೆ ಬಿದ್ದಾಗ ಅವ್ರಿಗೆ ಕೈ ಕೊಟ್ಟು ಎತ್ತುತ್ತೀರಾ. ಅವ್ರ ದುಃಖದಲ್ಲಿದ್ದಾಗ ನಿಮ್ಮ ಕೈಲಾಗೋ ಅಂಥ ಒಂದು ಸಪೋರ್ಟ್ನ ಮಾಡ್ತೀರಾ. ಅವ್ರನ್ನ ಕ್ರಿಟಿಸೈಸ್ ಮಾಡ್ದಿರಾ, ಅವ್ರನ್ನ ಜಡ್ಜ್ ಮಾಡ್ದಿರಾ, ಅವ್ರನ್ನ ಮತ್ತೆ ಹರ್ಟ್ ಮಾಡ್ದಿರಾ. ನಿಮ್ಮ ಈಗೋನ ಕಂಟ್ರೋಲಲ್ಲಿ ಇಟ್ಕೊಂಡು ಯು ಆರ್ ಸೋ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ. ಗ್ರೂಪ್ ನಂಬರ್ 1 ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಯು ಆರ್ ಸೋ ಬ್ಯಾಲೆನ್ಸ್ಡ್. ನಿಮ್ಮಲ್ಲಿ ಫೆಮಿನನ್ ಮ್ಯಾಸ್ಕುಲನ್ ಎನರ್ಜಿ ಬ್ಯಾಲೆನ್ಸ್ಡ್ ಆಗಿರೋದು. ಆ್ಯಕ್ಷನ್ ತೊಗೊಳೋದಕ್ಕೂ ಸರಿ, ನೀವು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಬೇರೆಯವರ ಕತ್ತಲಲ್ಲಿ ಕೂತ್ಕೊಂಡು ನೀವು ಅವರ ದುಃಖನ ಕೇಳೋದಕ್ಕೂ ರೆಡಿ, ಅವ್ರ ಜೊತೆ ಹೋಗಿ ಅವ್ರ ಮನೆ ಕಟ್ಟೋದಕ್ಕೂ ರೆಡಿ. ಸೊ ಆ ಥರ ಯು ಆರ್ ರೆಡಿ ಫಾರ್ ಆ್ಯಕ್ಷನ್ ಆ್ಯಂಡ್ ಯು ಆರ್ ರೆಡಿ ಫಾರ್ ಕ್ರೈಯಿಂಗ್. ಎರಡಕ್ಕೂ ನೀವು ಯಾವಾಗಲೂ ರೆಡಿಯಾಗಿರ್ತೀರಾ. ಸೊ ಈ ಕಾರ್ಡ್ ಬಂದು ಇಟ್ ಫೀಲ್ಸ್ ಲೈಕ್ ನಾನು ಈಸಿಯಾಗಿ ನಿಮ್ಮನ್ನ ನಂಬಬಹುದು ಅನ್ನೋವಂಥ ಒಂದು ಫೀಲಿಂಗು ನಿಮ್ಮನ್ನು ನೋಡಿದರೆ. ಆ್ಯಂಡ್ ಆಲ್ಸೋ ದಿಸ್ ಕಾರ್ಡ್ ಈಸ್ ಟಾಕಿಂಗ್ ಅಬೌಟ್ ನಿಮ್ಮ ನಾಲೆಡ್ಜ್ನ, ನಿಮ್ಮ ಡೆಪ್ತನ್ನ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ, ಜೀವನದ ಬಗ್ಗೆ ನಿಮಗಿರುವಂಥ ಅಂಡರ್ಸ್ಟ್ಯಾಂಡಿಂಗ್ನ. ನಿಮ್ಮ ಕಣ್ಣನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮ ಕಣ್ಗಳೂ ತುಂಬ ಡೀಪ್ ಇರ್ಬೋದು. ಮತ್ತು ನಿಮ್ಮ ಕಣ್ಗಳ ಬಗ್ಗೆ ನಿಮಗೆ ಎಷ್ಟೊಂದು ಕಾಂಪ್ಲಿಮೆಂಟ್ ಕೊಟ್ಟಿರ್ಬೋದು. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಿಮ್ಮ ಎಷ್ಟೊಂದು ಲೈಫ್ ಟೈಮ್ನ ಸ್ಟೋರಿಗಳು ಹೇಳ್ಬೋದು. ನೀವು ಹೇಳಲಿಲ್ಲ ಅಂದರೂ ನಿಮ್ಮ ಕಣ್ಣಲ್ಲಿ ನಿಮ್ಮ ದುಃಖ, ನಿಮ್ಮ ಖುಷಿ ಪ್ರತಿಯೊಂದೂ ಈಸಿಯಾಗಿ ರಿಫ್ಲೆಕ್ಟ್ ಆಗೋಗುತ್ತೆ. ಆ್ಯಂಡ್ ಅಷ್ಟು ಡೀಪಾಗಿ ನೀವು ಫೀಲ್ ಮಾಡ್ತೀರಾ, ಅಷ್ಟು ಡೀಪಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅದೇ ಥರ ಬೇರೆಯವ್ರಿಗೂ ಜಾಗ ಮಾಡಿಕೊಡ್ತೀರಾ. ಅವರ ಫೀಲಿಂಗ್ಸ್ನ, ಅವರ
ಎಮೋಷನ್ಸ್ನ ಫೀಲ್ ಮಾಡೋದಕ್ಕೆ, ಸ್ಟಾಪ್ ಮಾಡ್ದಿರಾ, ಜಡ್ಜ್ ಮಾಡ್ದಿರಾ, ಅತ್ರೆ ವೀಕ್ನೆಸ್ಸು ಅಂತ ಹೇಳ್ದಿರಾ, ಪರವಾಗಿಲ್ಲ, ನೀವು ಅಳೋದು ಬಂದು ಇಟ್ಸ್ ಅ ಹೀಲಿಂಗ್ ಪ್ರಾಸೆಸ್ ಅನ್ನೋದನ್ನು ಬೇರೆಯವ್ರಿಗೂ ತೋರಿಸ್ಕೊಡ್ತೀರಾ. ಆ್ಯಂಡ್ ಅಗೇನ್ ಬೆಳಕಿನ ಕಡೆಗೆ ಹೋಗ್ತಾ ಇರೋದು. ಯು ಆರ್ ದ ಲೈಟ್ ಇನ್ ದ ಡಾರ್ಕ್ನೆಸ್, ಗ್ರೂಪ್ ನಂಬರ್ 1. ದಟ್ ಈಸ್ ಹೂ ಯು ಆರ್. ನಿಮ್ಮ ಒಂದು ಗುಣನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೈಲೈಟ್ ಮಾಡಿ, ನಿಯಾನ್ ಲೈಟಲ್ಲಿ ಬರೆದು, ಅಂಡರ್ಲೈನ್ ಮಾಡಿ, ಬ್ರ್ಯಾಕೆಟ್ ಮಾಡಿ, ಕೋಡ್ಸ್ ಬರೆದು ಎಲ್ಲ ಕಡೆ ಹಾಕಬೇಕು ಅಂತ ಅಂದರೆ, ಯು ಆರ್ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಬಂದು, ಯು ಹ್ಯಾವ್ ದ ಲೈಟ್, ಯು ಆರ್ ದ ಲೈಟ್ ಇನ್ ದ ಡಾರ್ಕ್ನೆಸ್. ನಿಮ್ಮಲ್ಲಿ ಬೆಳಕು ಯಾವತ್ತಿಗೂ ಹೋಗಲ್ಲ, ಮತ್ತು ಆ ಕತ್ಲೂ ನೀವು ಅದೇ ಟೈಮಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಫೈಟ್ ಮಾಡ್ದಿರಾ. ಯು ಆರ್ ವೆರಿ ಡೀಪ್, ವೆರಿ ಎಮೋಷ್ನಲ್, ಡೀಪ್ ಲವರ್ಸ್. ಲೈಕ್ ನಿಮ್ಮನ್ನು ಪಾರ್ಟ್ನರ್ ಆಗಿ ಪಡೆಯೋದಕ್ಕೆ ನಿಮ್ಮ ಪಾರ್ಟ್ನರ್ ಇಸ್ ಸೋ ಲಕ್ಕಿ. ನಿಮ್ಮ ಫ್ರೆಂಡ್ಸ್ ಬಂದು ದೇ ಆರ್ ಸೋ ಲಕ್ಕಿ, ಬಿಕಾಸ್ ನಿಮ್ಮ ಥರ ಪ್ರೀತಿಸೋದಕ್ಕೆ, ನಿಮ್ಮ ಥರ ಪಿಲ್ಲರ್ ಆಗಿ ಅವ್ರಗಳ ಜೀವನದಲ್ಲಿ ನೀವು ನಿಂತ್ಕೊಳ್ಳೋದಕ್ಕೆ, ನಿಮ್ಮನ್ನು ಯಾರಾದರೂ ಮುಂಚೆ ಬಿಟ್ಟಿದ್ರೆ ಐ ಥಿಂಕ್ ದೇ ಲಾಸ್ಟ್ ದ ಜಾಕ್ ಪಾಟ್. ಯು ಆರ್ ದ ಜಾಕ್ ಪಾಟ್, ಗ್ರೂಪ್ ನಂಬರ್ 1 ಬೇರೆಯವ್ರ ಜೀವನದಲ್ಲಿ. ಡೋಂಟ್ ಫರ್ಗೆಟ್ ದ್ಯಾಟ್ ಯು ಆರ್ ದ ಜಾಕ್ ಪಾಟ್. ಲೈಕ್ ಯು ಆರ್ ಅಮೇಝಿಂಗ್. ಓಕೆ, ಗ್ರೂಪ್ ನಂಬರ್ 1 ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ನಿಮ್ಮ ಪಾಸಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸು, ನಿಮ್ಮ ಸ್ಟ್ರೆಂತು, ನೀವ್ಯಾರು ಅಂತ ಹೇಳಿ, ನೀವು ಜನರಲ್ ಆಗಿ ನಿಮ್ಮ ಅಟ್ರಾಕ್ಟಿವ್ನೆಸ್ಸು, ಬೇರೆಯವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ, ಲೈಕ್ ದೇ ಜಸ್ಟ್ ಫೀಲ್ ಲಕ್ಕಿ ನೀವು ಅವ್ರ ಜೀವನದಲ್ಲಿ ಇರೋದು. ರೈಟ್? ಎಲ್ರಿಗೂ ಅದು ಅರ್ಥ ಆಗಿಲ್ಲದೆ ಇರ್ಬೋದು, ಕೆಲವ್ರು ಬಿಟ್ಟು ಹೋಗಿರ್ಬೋದು. ಅಗೇನ್ ಅದು ಅವ್ರ ಲಾಸ್, ದೇ ಲಾಸ್ ದೇರ್ ಜಾಕ್ ಪಾಟ್. ಓಕೆ, ಯಾರು ನಿಮ್ಮನ್ನು ಜಾಕ್ ಪಾಟ್ ಅಂತ ಅಂದ್ಕೊಳ್ತಾರೆ, ಆ ಥರ ಟ್ರೀಟ್ ಮಾಡ್ತಾರೆ, ಆ ಥರದವ್ರು ಡೆಫಿನೆಟಾಗಿ ಬರ್ತಾರೆ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ, ಯು ಜಸ್ಟ್ ಬಿ ದ ಲೈಟ್. ಇದೇ ಥರ ಬೇರೆಯವ್ರ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಯು ಆರ್ ಅ ಬ್ಲೆಸ್ಸಿಂಗ್ ಟು ದ ವರ್ಲ್ಡ್. ಗ್ರೂಪ್ ನಂಬರ್ 1, ಲವ್ ಯು ಆಲ್. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಆಲ್ ರೈಟ್? ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್. ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಆ ವಿಷನ್ನ ತೋರಿಸ್ತಾ ಇರೋದು ಅಥವಾ ಇಮೇಜ್ನ ತೋರಿಸ್ತಾ ಇರೋದು, ನಿಮ್ಮ 2 ಕಾಲು ಬಂದು ಒಂದು ಕಾಲು ಬಂದು ಈ ಕಡೆ ಭೂಮಿ ಮೇಲೆ, ಇನ್ನೊಂದು ಕಾಲು ಬಂದು ಸ್ಪಿರಿಚುವಲ್ ವರ್ಲ್ಡಲ್ಲಿ ಒಂದು ಕಡೆ ಇರೋ ಥರ. ಲೈಕ್ ನೀವು ಇಲ್ಲೂ ಇದ್ದೀರಾ ಅಲ್ಲೂ ಇದ್ದೀರಾ ಅನ್ನೋ ಥರ. ಲೈಕ್ ತುಂಬ ಸ್ಟ್ರಾಂಗ್ ಆಗಿ ಸ್ಪಿರಿಚುವಲ್ ರೆಲ್ಮ್ಗೆ ನೀವು ಕನೆಕ್ಟ್ ಆಗಿರೋ ಥರ. ಲೈಕ್ ಯು ಮೇ ಬಿ ವೆರಿ ಸ್ಟ್ರಾಂಗ್ ಸೈಕಿಕ್. ಸ್ಪಿರಿಚುವಲ್ ಕೆಲಸದಲ್ಲಿರ್ಬೋದು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ತುಂಬ ಮಾಡ್ತಿರ್ಬೋದು, ರೇಕಿ ಹೀಲರ್ಸ್ ಇರ್ಬೋದು, ಇನ್ ಜನರಲ್ ಆಗಿ ಹೀಲರ್ಸ್ ಇರ್ಬೋದು, ಮಸಾಜ್ ಥೆರಪಿಸ್ಟ್ ಇರ್ಬೋದು, ಕ್ರಿಯೇಟಿವ್ ವರ್ಕ್ಗಳಲ್ಲಿರ್ಬೋದು. ಈ ಗ್ರೂಪ್ನ ಸೆಲೆಕ್ಟ್ ಮಾಡಿರೋ ಮೆಡಿಟೇಷನ್ಗಳು ಮಾಡ್ಬೋದು, ಮೆಸೇಜಸ್ಗಳು ಬರ್ಬೋದು, ಡೈರೆಕ್ಟಾಗಿ ಡೌನ್ಲೋಡ್ಸ್ ಬರ್ಬೋದು ನಿಮ್ಮ ಗೈಡ್ಸಿಂದ ಅಥವಾ ನೀವು ನಂಬಿರುವಂಥ ಹೈಯರ್ ಪವರ್ಸಿಂದ. ಕೆಲವರು ಡಿವಿನೇಷನ್ ಕೂಡ ಮಾಡ್ಬೋದು, ಈ ಥರ ಟ್ಯಾರೋ ರೀಡಿಂಗು, ಅಥವಾ ಆಸ್ಟ್ರಾಲಜಿಸ್ಟ್ ಇರ್ಬೋದು, ನ್ಯೂಮರಾಲಜಿಸ್ಟ್ ಇರ್ಬೋದು, ಅಥವಾ ಅದನ್ನೆಲ್ಲ ನಾನು ಕಲಿಬೇಕು ಅಂತ ಅನ್ನಿಸ್ತಿರ್ಬೋದು. ಇತ್ತೀಚೆಗೆ ನಿಮಗೆ ಪುಸ್ತಕಗಳು ಜಾಸ್ತಿ ಓದ್ಬೋದು, ಓಕಲ್ಟಿಸಮ್ ಬಗ್ಗೆ ಅಂದರೆ ಸ್ಪಿರಿಚುಯಾಲಿಟಿ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಬೇಕು ಅಂತ ಆಸೆ ಜಾಸ್ತಿ ಇರ್ಬೋದು, ಆಸಕ್ತಿ ಜಾಸ್ತಿ ಇರ್ಬೋದು, ಸಹಸ್ರನಾಮಗಳೆಲ್ಲ ಜಾಸ್ತಿ ಓದ್ಬೋದು ನೀವು. ಸೊ ಈ ಗ್ರೂಪ್ನ ಸೆಲೆಕ್ಟ್ ಮಾಡಿರೋರು ಡೆಫಿನೆಟ್ಲಿ ಯು ಆರ್ ಹೈಲಿ ಸ್ಪಿರಿಚುವಲ್. ಮೊದಲನೇದು. ಎರಡನೇದು, ಯು ಆರ್ ವೆರಿ ಇಂಟ್ಯೂಟಿವ್. ನಿಮ್ಮ ಇಂಟ್ಯೂಷನ್ ಬಂದು ಇಟ್ ಇಸ್ ವೆರಿ ಸ್ಟ್ರಾಂಗ್. ನಿಮ್ಮ ಸೈಕಿಕ್ ಎಬಿಲಿಟೀಸ್ ಬಂದು ತುಂಬ ಸ್ಟ್ರಾಂಗ್ ಆಗಿರೋದು. ನೀವು ಆಲ್ರೆಡಿ ಅದ್ರ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಅದನ್ನು ತುಂಬ ಡೀಪಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಅಥವಾ ಅದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗ್ಬೋದು ನಿಮಗೆ. ಬಟ್ ಇಟ್ ಫೀಲ್ಸ್ ವೆರಿ ಸ್ಪಿರಿಚುವಲ್. ಲೈಕ್ ಇಲ್ಲೊಂದು ಕಾಲು ಭೂಮಿ ಮೇಲೆ ಒಂದು ಕಾಲು, ಸ್ಪಿರಿಚುವಲ್ ವರ್ಲ್ಡಲ್ಲಿ ಒಂದು ಕಾಲು ಇಟ್ಕೊಂಡಿರೋ ಥರ. ಲೈಕ್ ಅಲ್ಲಿಂದ ಅಲ್ಲಿಗೆ ಮೆಸೇಜಸ್ನ ಡೆಲಿವರ್ ಮಾಡ್ತಾ ಇರೋ ಥರ, ಅಥವಾ ಮೆಸೇಜಸ್ನ ಇಲ್ಲಿಗೆ ತರ್ತಾ ಇರೋ ಥರ. ನೀವು ಬಿಸ್ನೆಸ್ ಮಾಡ್ತೀನಿ ಅಂದರೂ ಬಿಸ್ನೆಸ್ ಐಡಿಯಾಗಳು ಕೂಡ ಡೌನ್ಲೋಡ್ಸ್ ಇರ್ಬೋದು ಸ್ಪಿರಿಟಿಂದ, ಸ್ಪಿರಿಚುವಲ್ ವರ್ಲ್ಡಿಂದ. ಲೈಕ್ ಯು ಆರ್ ಹಿಯರ್ ಟು ಕ್ರಿಯೇಟ್ ಸಮಥಿಂಗ್. ಈ ಭೂಮಿ ಮೇಲೆ ಏನನ್ನೋ ಕ್ರಿಯೇಟ್ ಮಾಡೋಕ್ಕೆ ಬಂದಿರೋದು. ನೀವು ನೋಡೋವಂಥ ದೃಷ್ಟಿ, ಈಗ ಜನರಲ್ ಆಗಿ ಒಂದು ಹೂವು ನೋಡಿದಾಗ ನನ್ನ ದೃಷ್ಟಿನೇ ಬೇರೆ ಥರ ಇರ್ಬೋದು, ಬಟ್ ನೀವು ನೋಡೋವಂಥ ದೃಷ್ಟಿನೇ ಅಬ್ಸಲ್ಯೂಟ್ಲಿ ಡಿಫ್ರೆಂಟಾಗಿರ್ಬೋದು. ನನಗದ್ರಲ್ಲಿ ಬರೀ ಪಿಂಕ್ ಕಲರ್ ಕಾಣಿಸ್ಬೋದು, ಬಟ್ ನೀವು ಆ ಹೂವನ್ನು ಹಿಡ್ಕೊಂಡು ನೋಡ್ತಾ ಇದ್ದರೆ ಅದರ
ಸ್ಟೆಮ್ ಬೇರೆ ಥರ ಅನ್ನಿಸ್ಬೋದು, ಅದ್ರ ಪೆಟಲ್ಗಳು ಬೇರೆ ಥರ ಅನ್ನಿಸ್ಬೋದು. ಬೇಸಿಕ್ಲಿ ತುಂಬ ಡೀಪಾಗಿ ನೋಡೋವಂಥ ಒಂದು ಕೆಪಾಸಿಟಿ ಇರೋವಂಥವ್ರು ನೀವು. ಬೇರೆಯವರ ಕಣ್ಣಲ್ಲಿ ಡೀಪಾಗಿ ನೋಡೋವಂಥ ಕೆಪಾಸಿಟಿ ಇರೋರು, ಬೇರೆಯವ್ರು ಹೇಳದೇ ಇರೋ ಅಂಥ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರೋವಂಥವ್ರು. ಬೇರೆಯವ್ರು ನಿಮ್ಗೆ ಹೇಳಬೇಕಾಗಿಲ್ಲ ನಾನು ದುಃಖದಲ್ಲಿದ್ದೀನಿ ಅಥವಾ ಇಲ್ಲ ಬೇಜಾರಾಗಿದೆ ಅಂಥೇಳಿ. ಅವ್ರ ರೂಮಿಗೆ ಬರ್ತಿದ್ದಂಗೆ ಅವರಲ್ಲಿ ಏನೋ ಮಿಸ್ ಆಗಿದೆ ಅಥವಾ ಏನೋ ಆಗಿರ್ಬೋದು ಅಂತ ತಿಳ್ಕೊಳ್ಳೋವಂಥ ಕೆಪಾಸಿಟಿ ಇರುವಂಥವ್ರು. ಇಟ್ ಫೀಲ್ಸ್ ವೆರಿ ವೆರಿ ಕನೆಕ್ಟೆಡ್. ಲೈಕ್ ಎಂಪ್ಯಾತ್ಗಳಿರ್ಬೋದು, ಅಂದರೆ ಬೇರೆಯವ್ರ ಫೀಲಿಂಗ್ಗಳೆಲ್ಲ ನಿಮಗೆ ಅರ್ಥ ಆಗೋವಂಥವ್ರು, ಬೇರೆಯವ್ರ ಫೀಲಿಂಗನ್ನು ನೀವು ಶೇರ್ ಮಾಡ್ಕೊಳ್ಳೋ ಅಂಥವ್ರು. ಯು ಆರ್ ಅ ವೆರಿ ಡೀಪ್ ಎಂಪ್ಯಾತ್ಸ್. ಎಂಪ್ಯಾತ್ ಅಂತ ಅಂದರೆ ಬೇಸಿಕ್ಲಿ ಬೇರೆಯವ್ರ ಎನರ್ಜಿ ಸೆನ್ಸ್ ಮಾಡುವಂಥ ಕೆಪಾಸಿಟಿ ಇರೋರು. ಈಗ ನಾನು ಹೇಳ್ದಿರನೇ ನನ್ನ ವಾಯ್ಸೇ ಯೂಸ್ ಮಾಡಬೇಕಾಗಿಲ್ಲ, ಬಟ್ ನಿಮಗೆ ಇನ್ಸ್ಟೆಂಟಾಗಿ ಗೊತ್ತಾಗತ್ತೆ ನನ್ನಲ್ಲಿ ಏನು ನಡೀತಿರ್ಬೋದು ಅಂತ ಹೇಳಿ. ಅಂಥ ಒಂದು ಕೆಪಾಸಿಟಿ ಇರುವಂಥವ್ರು. ಸೊ ಬೇಸಿಕ್ಲಿ ನಿಮ್ಮಲ್ಲಿ ಇರುವಂತಹ ಆ ಪಾಸಿಟಿವ್ ಅಥವಾ ಅಟ್ರಾಕ್ಟಿವ್ ಟ್ರೇಟ್ಸ್ ಅಥವಾ ಬೇರೆಯವ್ರಿಗೆ ತುಂಬ ಇಷ್ಟ ಆಗುವಂಥದ್ದು. ಜನರು ನಿಮ್ಮ ಹತ್ರ ಅಷ್ಟೊಂದು ಹಂಚ್ಕೊಳ್ಳೇಬೇಕಾಗಿಲ್ಲ ಅಥವಾ ಅವ್ರ ಕಷ್ಟನೆಲ್ಲ ಹೇಳ್ಕೊಬೇಕಂತಿಲ್ಲ. ನೀವು ಅವ್ರನ್ನ ನೋಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗುತ್ತೆ, ನೋಡ್ತಿದ್ದಂಗೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅಥವಾ ಸ್ಪೇಸ್ ಕೊಡಬೇಕು ಅಂತ ಅನಿಸತ್ತೆ. ಅಥವಾ ಯು ವಿಲ್ ಮೇಕ್ ದೆಮ್ ಫೀಲ್ ವೆರಿ ವೆರಿ ಕಂಫರ್ಟಬಲ್. ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತ ಹೇಳಿ ಸಪೋರ್ಟ್ಗೆ ನಿಂತ್ಕೊಳ್ತೀರಾ. ಸುಮ್ಮನೆ ಅನ್ನೆಸೆಸರಿ ಕ್ವೆಶನ್ಸ್ ಕೇಳ್ದಿರಾ. ಸೊ ಯು ಹ್ಯಾವ್ ದ ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆಯವ್ರ ಜೊತೆ. ನಿಮಗೆ ನೀವು ಹೇಳ್ದಿರಾನೇ ನೀವೇನಾಗಿರ್ಬೋದು ಅನ್ನುವಂಥ ಒಂದು ಊಹೆ ಅಥವಾ ಕಲ್ಪನೆ ನನಗೆ ಆಲ್ರೆಡಿ ಅನ್ನಿಸ್ತಾ ಇದೆ. ಸೊ ನೀವೇನು ಹೆಚ್ಚಿಗೆ ಹೇಳಬೇಡಿ. ನಿಮ್ಗೆ ಯಾವಾಗ ಹೇಳ್ಬೇಕನ್ಸುತ್ತೆ ಆವಾಗ ಬಂದು ಮಾತಾಡಿ, ಪರವಾಗಿಲ್ಲ. ಈಗ ಸದ್ಯಕ್ಕೆ ನಿಮ್ಗೆ ಏನು ಬೇಕು, ಕಾಫಿ ಬೇಕಾ, ಟೀ ಬೇಕಾ, ಅಥವಾ ಸುಮ್ಮನೆ ಕೂತ್ಕೊಳ್ಬೇಕಾ, ಐ ವಿಲ್ ಸಿಟ್ ವಿತ್ ಯು, ಸೈಲೆಂಟಾಗಿ ನಿಮ್ಮ ಜೊತೆ ಕೂತ್ಕೊಳ್ತೀನಿ, ನೀವೇನು ಹೇಳಬೇಕಾಗಿಲ್ಲ. ಸೊ ಈ ಥರ ಒಂದು ಕಂಫರ್ಟಬಲ್ ಫ್ರೆಂಡ್ಲಿ ಸ್ಪೇಸ್ನ, ಫ್ರೆಂಡ್ಲಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿ ಕೊಡ್ತೀರಾ ನಿಮ್ಮ ಫ್ಯಾಮಿಲಿಗಿರ್ಬೋದು, ನಿಮ್ಮ ಫ್ರೆಂಡ್ಸಿಗಿರ್ಬೋದು, ಅಥವಾ ಇನ್ ಜನರಲ್ ಆಗಿ ಯಾರೇ ನಿಮ್ಮ ಜೊತೆ ಮಾತುಕತೆ ಮಾಡುವಂಥವರಿಗೆ. ಸೊ ದೇರ್ ಇಸ್ ದಿಸ್ ಸೈಲೆಂಟ್ ಕಂಫರ್ಟ್ ನಿಮ್ಮ ಜೊತೆ. ನೀವೇನು ಮಾತಾಡಬೇಕಾಗಿಲ್ಲ ಅಥವಾ ನೀವೇನು ಹೇಳಬೇಕಾಗಿಲ್ಲ. ನಿಮ್ಮ ಫ್ಯಾಮಿಲಿಗೆ ನೀವು ಮನೆಯಲ್ಲಿದ್ದರೆ ಮನೆಯಲ್ಲಿ ಇರೋದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಥರ. ಮೇ ಬಿ ನೀವು ಎಲ್ಲಾದರೂ ಹೊರಗಡೆ ಹೋದರೆ ಮತ್ತೆ ಫೋನ್ ಮಾಡಿ ಯಾವಾಗ ಬರ್ತೀರಾ ಅಂತ ಕೇಳ್ಬೋದು. ಬಿಕಾಸ್ ಅವ್ರಿಗೂ ಗೊತ್ತಿಲ್ಲ ಯಾಕೆ ನಿಮ್ಮ ಕಡೆ ಇಂಥ ಒಂದು ಸೆಳೆತ ಇದೆ ಅಂತ ಹೇಳಿ. ಯಾಕೆಂದರೆ ನಿಮ್ಮ ಎನರ್ಜಿಗೆ ಅಷ್ಟೊಂದು ಪವರ್ ಇರೋದು. ನೀವು ಮನೆಯಲ್ಲಿ ಏನೂ ಮಾಡಬೇಕಾಗಿಲ್ಲ, ಮನೆಯಲ್ಲಿ ಇದ್ರೇ ಸಾಕು. ಅವ್ರಿಗೆಲ್ಲ ಸೇಫ್ ಅಂತ ಅನಿಸ್ಬೋದು, ಕಂಫರ್ಟಬಲ್ ಅಂತ ಅನಿಸ್ಬೋದು. ಯಾ, ದಿಸ್ ಈಸ್ ವಾಟ್ ಇಟ್ ಈಸ್. ಗ್ರೂಪ್ ನಂಬರ್ 2, ಯು ಆರ್ ಅ ಸೇಫ್ ಹೌಸ್, ಯು ಆರ್ ಅ ಸೇಫ್ ಪ್ಲೇಸ್. ಜನರಿಗೆ ದೇ ಕ್ಯಾನ್ ಫೀಲ್ ಸೇಫ್ ನಿಮ್ಮ ಜೊತೆ, ನಿಮ್ಮ ಜೊತೆ ಇರೋದು, ಅಥವಾ ನೀವು ಆ ಮನೆಯಲ್ಲಿರೋದು ಅಥವಾ ಸ್ಪೇಸಲ್ಲಿರೋದು. ನಿಮ್ಮ ಫ್ರೆಂಡ್ಸೂ ಮೋಸ್ಟ್ಲಿ ಅವ್ರಿಗೇನಾದರೂ ತೀರಾ ಬೇಜಾರಾದರೆ ಫಸ್ಟು ನಿಮ್ಗೆ ಫೋನ್ ಮಾಡಿ ಭೇಟಿ ಆಗೋಕ್ಕಾಗತ್ತಾ ಅಂತ ಕೇಳ್ಬೋದು. ಸೊ ಏನೂ ಮಾತಾಡಬೇಕಾಗಿಲ್ಲ. ಅವ್ರು ಸುಮ್ಮನೆ ಕೂತ್ಕೊಂಡು ನಿಮ್ಮನ್ನೊಂದು ಸಲ ನೋಡಿದರೆ ಸ್ವಲ್ಪ ಆರಾಮ ಅಂತ ಅನಿಸ್ತು ಅದಕ್ಕಾಗಿ ಬಂದೆ ಅಂತ ಹೇಳ್ಬೋದು. ಎಷ್ಟೊಂದು ಜನ ಅವ್ರ ಪ್ರಾಬ್ಲಮ್ಸ್ನೂ ನಿಮಗೆ ಗೊತ್ತಿಲ್ದಿರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅವರು ನೀವೇನು ಕೇಳೋದೇ ಬೇಕಾಗಿಲ್ಲ, ಆ್ಯಕ್ಚುಲಿ ಯಾವುದೇ ಪ್ರಶ್ನೆಗಳೇ ಕೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತಿಲ್ದಿರ ಅವ್ರ ಪ್ರಾಬ್ಲಮ್ಸ್ನೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಹತ್ರ. ನೀವು ಅದನ್ನು ಕ್ರಾಸ್ ಕ್ವೆಶ್ಚನ್ ಮಾಡ್ದಿರಾ ಸಮಾಧಾನವಾಗಿ ಕೇಳ್ತೀರಾ. ಆ್ಯಂಡ್ ಆಲ್ಸೋ ಯು ಆರ್ ವೆರಿ ಗುಡ್ ಲಿಸನರ್ಸ್. ಗ್ರೂಪ್ ನಂಬರ್ 2, ದಟ್ ಈಸ್ ಅ ಬ್ಲೆಸ್ಸಿಂಗ್. ಈ ಕಾಲದಲ್ಲಿ ಎಲ್ಲರಿಗೂ ಅವ್ರದ್ದೇ ಒಂದು ಒಪಿನಿಯನ್ಗಳಿರುತ್ತೆ, ಅವ್ರದ್ದೇ ಒಂದು ಐಡಿಯಾಗಳಿರುತ್ತೆ. ನನ್ನ ಪ್ರಾಬ್ಲಮ್ ಏನಾದರೂ ಹೇಳಿದರೆ ಅದಕ್ಕೆ 10 ಥರ ಸೊಲ್ಯೂಷನ್ ಕೊಡೋದಕ್ಕೆ ಬರ್ತಾರೆ. ನನ್ನ ಲೈಫಲ್ಲಿ ಹೀಗೆ ಆಗಿತ್ತು, ಅಥವಾ ಇದು ಈ ಥರ ಮಾಡಬೇಕಾಗಿತ್ತು, ಅಥವಾ ಇದು ಈ ಥರ ಇರಬೇಕಾಗಿತ್ತು ಅಂತ ಹೇಳಿ. ಬಟ್ ಆ ಪ್ರಾಬ್ಲಮಲ್ಲಿರೋ ವ್ಯಕ್ತಿಗೆ ಯಾವುದೇ ಸೊಲ್ಯೂಷನ್ ಅವಶ್ಯಕತೆ ಇಲ್ಲ. ಬರೀ ಯಾರಾದರೂ ಕೇಳಬೇಕು ನನ್ನ ಪ್ರಾಬ್ಲಮನ್ನು, ಅಥವಾ ಕೂತು ಆ ಜಾಗ ಮಾಡಿಕೊಡ್ಬೇಕು, ಆ ಸೇಫ್ ಸ್ಪೇಸ್ ಮಾಡಿಕೊಡ್ಬೇಕು ನನ್ನ ಪ್ರಾಬ್ಲಮನ್ನು ಹಂಚ್ಕೊಳ್ಳೋದಕ್ಕೆ. ಬರೀ ಶೋಲ್ಡರ್ ಬೇಕು ನನಗೆ, ನನ್ನ ಅಳೋದಕ್ಕೆ, ಸೊ ದಟ್ ಐ ಕ್ಯಾನ್ ರಿಲೀಸ್ ನನ್ನ ಎಮೋಷನ್ಸ್ನ, ಸೊ ದಟ್ ಐ ಕ್ಯಾನ್ ಫೀಲ್ ಫ್ರೀ ಅಂತ ಹೇಳಿ. ಲೈಕ್ ಹೀಲರ್ಸ್. ಸೊ ಈ ಗ್ರೂಪಲ್ಲಿರೋರು ತುಂಬ ಜನ ಹೀಲರ್ಸ್ ಇದ್ದಾರೆ. ಆಬ್ಸಲ್ಯೂಟ್ಲಿ. ಲೈಕ್ ನಿಮಗೆ ಏನಾಯಿತು ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಕ್ಲೈಂಟಿಗೆ ಹೇಗೆ ನಾನು ಸಪೋರ್ಟ್ ಮಾಡಲಿ ನನ್ನ ಕ್ಲೈಂಟನ್ನು ಈ ಹೀಲಿಂಗ್ ಮಾಡೋದಕ್ಕೆ, ಈ ಪೇನಿಂದ ಅವ್ರನ್ನ ಆಚೆ ತರೋದಕ್ಕೆ, ಅದು ನಿಮ್ಮ ಇಂಟೆನ್ಷನ್ ಆಗಿರುತ್ತೆ. ಪೇನ್ ಹೆಂಗಾಯಿತು ಅನ್ನೋದಲ್ಲ, ಪೇನ್ ಹೇಗಾದರೂ ಆಗಿರ್ಬೋದು, ಬಟ್ ಆ ಪೇನಿಂದ ನನ್ನ ಕ್ಲೈಂಟ್ನ ಆಚೆ ತರಬೇಕು. ಅದಕ್ಕೆ ಯಾವ ಥರ ಹೀಲಿಂಗ್ ಮಾಡಲಿ, ಯಾವ ಮೊಡಾಲಿಟಿ ತೊಗೊಳ್ಳಿ, ಹೇಗೆ ಯಾವ ಟೆಕ್ನಿಕ್ ಯೂಸ್ ಮಾಡಲಿ. ಸೊ ಯು ಆರ್ ಆಲ್ ಅಬೌಟ್ ಫಾರ್ ಔಟ್ಕಮ್, ಅ ಬೆಟರ್ ಔಟ್ಕಮ್ ನನ್ನ ಪ್ರೀತಿ ಪಾತ್ರರಿಗೆ, ನನ್ನ ಕ್ಲೈಂಟ್ಸ್ಗೆ
ಆಗಿರ್ಬೋದು, ನೀವು ಸರ್ವಿಸ್ ಬಿಸ್ನೆಸ್ಸಲ್ಲಿದ್ರೂ ಅಷ್ಟೇ ನಿಮ್ಮ ಓನ್ಲಿ ಇಂಟೆನ್ಷನ್ ಬಂದು ಹೇಗೆ ನನ್ನ ಕ್ಲೈಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥ ಔಟ್ಕಮ್ ಅದಕ್ಕಿಂತ ಬೆಟರ್ ಆಗಿರೋ ಔಟ್ಕಮ್ನ ಹೇಗೆ ತರೋದು, ಹೇಗೆ ಅವ್ರ ಮುಖದಲ್ಲಿ ತಿರ್ಗಾ ನಗುನ ತರೋದು, ಅಥವಾ ನಗ್ತಾ ಹೋಗ್ಬೇಕು ಅವರು ಈ ಪರ್ಟಿಕ್ಯುಲರ್ ಸರ್ವಿಸ್ನ ರಿಸೀವ್ ಮಾಡ್ಕೊಂಡ್ಮೇಲೆ, ಆ ಥರ ಒಂದು ಇಂಟೆನ್ಷನನ್ನು ಇಟ್ಕೊಂಡು ನೀವು ಮಾಡುವಂಥ ಬಿಸ್ನೆಸ್ಸೂ ಇರಬಹುದು, ಅಥವಾ ಜನರಲ್ ಆಗಿ ಎವ್ರಿಡೇ ಲೈಫಲ್ಲೂ ಇರ್ಬೋದು. ಯು ವಾಂಟ್ ಟು ಮೇಕ್ ಶ್ಯೂರ್ ಜನರು ಕಂಫರ್ಟಬಲ್ ಆಗಿದ್ದಾರೆ, ಸೇಫ್ ಆಗಿದ್ದಾರೆ ಅನ್ನೋ ಥರ. ಆ್ಯಕ್ಚುಲಿ ಜನರಿಗೆ ಆ ಕಂಫರ್ಟು, ಸೇಫ್ಟಿ ಅನ್ನೋ ಫೀಲಿಂಗು ಅವ್ರಿಗೆ ಗೊತ್ತಿಲ್ದಿರ ಅವರು ರಿಸೀವ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇಟ್ ಈಸ್ ಸಚ್ ಅ angelic energy, group number 2. That is what it is. You are kind of a angelic energy. ಬೇರೆ ಜನರ ಎಕ್ಸಿಸ್ಟೆನ್ಸಲ್ಲಿ ನಿಮ್ಮ ರೋಲ್ ಬಂದು ಬೇರೆಯವ್ರ ಲೈಫಲ್ಲಿ ಇಟ್ಸ್ ಲೈಕ್ ಅ ಕಂಫರ್ಟ್, ಇಟ್ಸ್ ಲೈಕ್ ಅ ಬ್ಲ್ಯಾಂಕೆಟ್. ಯಾ, ಲೆಟ್ಸ್ ಇಮ್ಯಾಜಿನ್ ಲೈಕ್ ಕಂಪ್ಲೀಟ್ಲಿ ಕೋಲ್ಡ್ ವೆದರ್, ಪೀಕ್ ಡಿಸೆಂಬರ್, ಜಾನ್ವರಿ ಪೀಕ್ ಕೋಲ್ಡ್ ವೆದರಲ್ಲಿ ಬ್ಲ್ಯಾಂಕೆಟ್ ಇಲ್ದಿರ ನಾವು ಮಲ್ಕೊಳ್ಳೋಕ್ಕಾಗೋದೇ ಇಲ್ಲ. ಲೈಕ್ ಸಾಕ್ಸ್, ಬ್ಲ್ಯಾಂಕೆಟು. ಸೊ ಈ 2024 2025 ಇಂಥ ಒಂದು ಪೀಕ್ ವಿಂಟರ್ ಇಲ್ಲದೆ ಇರ್ಬೋದು. ಬಟ್ ಇಮ್ಯಾಜಿನ್ 90s ಲೈಕ್ ಇಟ್ ವಾಸ್ ಸೂಪರ್ ಕೋಲ್ಡ್ ಆ ಟೈಮ್ ಪೀರಿಯಡಲ್ಲಿ. ಸೊ ವಿ ನೀಡ್ ದಟ್ ಥಿಕ್ ಬ್ಲ್ಯಾಂಕೆಟ್. ಅಷ್ಟು ಫ್ರೀಸಿಂಗ್ ಕೋಲ್ಡಲ್ಲಿ ಆ ಬ್ಲ್ಯಾಂಕೆಟ್ನ ನಮ್ಮ ಮೇಲೆ ಹಾಕಿದಾಗ, ಆ ಕಪ್ಪಲ್ಲಿ ಕಾಫಿ ಕೊಟ್ಟಾಗ ಆ ಬಿಸಿ ಹೊಗೆ ಹೋಗ್ತಾ ಇರೋದು. ಸೊ ದ್ಯಾಟ್ ಈಸ್ ವಾಟ್ ಯು ಆರ್, ಗ್ರೂಪ್ ನಂಬರ್ 2. ದ ಕಂಫರ್ಟ್, ದ ಸೇಫ್ಟಿ. ನನಗೆ ಆ ಬ್ಲ್ಯಾಂಕೆಟ್ ಇಲ್ದಿರ, ಆ ಕಪ್ ಆಫ್ ಕಾಫಿ ಇಲ್ದಿರ ಈ ವಿಂಟರ್ನ ನನ್ನ ಕೈಲಿ ಫೈಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ದಟ್ ಕಪ್ ಆಫ್ ಕಾಫಿ ಆ್ಯಂಡ್ ದಟ್ ಬ್ಲ್ಯಾಂಕೆಟ್ ಬೇರೆಯವ್ರ ಜೀವನದಲ್ಲಿ. ದಟ್ ಈಸ್ ಹೌ ಐ ಕ್ಯಾನ್ ಎಕ್ಸ್ಪ್ಲೈನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋವಂಥ ಇಮೇಜಸ್ನ, ಅಂಡರ್ಸ್ಟ್ಯಾಂಡಿಂಗ್ನ, ಮತ್ತು ನಿಮ್ಮ ಲೈಫಲ್ಲಿರೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ಸ್ ಅಂಡರ್ಸ್ಟ್ಯಾಂಡಿಂಗ್ನ ನಿಮ್ಮ ಬಗ್ಗೆ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಸಿಯರ್. ಯು ಆರ್ ಆಬ್ಸಲ್ಯೂಟ್ಲಿ ಅ ಸೈಕಿಕ್. ಇಲ್ಲಿ ಕ್ರಿಸ್ಟಲ್ ಬಾಲಲ್ಲಿ ಫ್ಯೂಚರ್ನ ನೋಡೋಕ್ಕೆ ಟ್ರೈ ಮಾಡ್ತಾ ಇರೋವಂಥದ್ದು. ಶಿ ಈಸ್ ಅ ಒರಕಲ್. ಈ ಕಾರ್ಡಲ್ಲಿ ಸೊ ಶಿ ಕ್ಯಾನ್ ಸಿ ಮುಂದೆ ಆಗೋದು ಗೊತ್ತಾಗೋದು. ಬಟ್ ಜನರಲ್ ಆಗಿ ನಿಮ್ಮ ಎನರ್ಜಿನಲ್ಲಿ ಹೇಳ್ತಾ ಇರೋದು, ಯು ಸೆನ್ಸ್ ಅ ಲಾಡ್ ಆಫ್ ಥಿಂಗ್ಸ್. ನಿಮಗೆ ಎಷ್ಟೊಂದು ವಿಚಾರದ ಬಗ್ಗೆ ಆ ಸೆನ್ಸ್ ಬರುತ್ತೆ, ಡೇಜಾ ಹೂಸ್ ಬರುತ್ತೆ. ಮುಂಚೆ ಇದನ್ನು ನೋಡಿದ್ದೀನೇನೋ, ಇದನ್ನು ಮಾಡಿದ್ದೀನೇನೋ, ಅಥವಾ ಈ ಜಾಗಕ್ಕೆ ಬಂದಿದ್ದೀನೇನೋ, ಅಥವಾ ನಿಮಗೆ ಗೊತ್ತಿಲ್ಲದ್ರೆ ಈ ವ್ಯಕ್ತಿಗೆ ಏನು ಅಡ್ವೈಸ್ ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇವಾಗ ನಿಮ್ಮ ಬಾಯಲ್ಲಿ ಬರುವಂಥ ಅಡ್ವೈಸ್ಗಳು, ಗೈಡೆನ್ಸ್ಗಳು, ಇಟ್ ಈಸ್ ಲೈಕ್ ಡಿವೈನ್ಲಿ ಗೈಡೆಡ್. ಲೈಕ್ ನಿಮ್ಮ ಥ್ರೂ ಡಿವೈನ್ ಅಥವಾ ಹೈಯರ್ ಪವರ್ಸ್ ಬಂದು ಮೆಸೇಜಸ್ನ ಕೊಡ್ತಾ ಇರೋದು, ಬೇರೆಯವ್ರಿಗೆ ಸಮಾಧಾನ ತರೋದಕ್ಕೆ. ನೀವು ಹೀಲಿಂಗ್ ಮಾಡ್ತಿದ್ರೆ ನಿಮ್ಮ ಥ್ರೂ ಡಿವೈನ್ ಹೀಲಿಂಗ್ನ ಕಳಿಸ್ತಾ ಇರೋದು, ಬೇರೆಯವ್ರಿಗೆ ಹೀಲಿಂಗ್ನ ತರೋದಕ್ಕೆ. ನಿಮ್ಮ ಥ್ರೂ ಆ ಕಂಫರ್ಟ್ನ ಕಳಿಸ್ತಾ ಇರೋದು, ಸೇಫ್ಟಿನ ಕಳಿಸ್ತಾ ಇರೋದು ನಿಮ್ಮ ಸುತ್ತಮುತ್ತಲಿರೋ ಜನರಿಗೆ. ನಿಮಗೆ ಗೊತ್ತಿಲ್ಲ ನೀವು ಎಷ್ಟರ ಮಟ್ಟಿಗೆ ನೀವು ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂಥೇಳಿ, ಎಷ್ಟರ ಮಟ್ಟಿಗೆ ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ಬಂದು ಡಿವೈನ್ ವರ್ಕ್ ಅಂತ ಹೇಳಿ. ಲೈಕ್ ಯು ಆರ್ totally pure divine angelic energy, group number 2. ವೆರಿ ವೆರಿ ಇಂಟ್ಯೂಟಿವ್, ವೆರಿ ಸೈಕಿಕ್, ವೆರಿ ಸ್ಟ್ರಾಂಗ್. ಎಲ್ಲರೂ ಸರ್ಫೇಸಲ್ಲಿ ನೋಡ್ತಾರೆ. ಈಗ ನಾನು ನೀವು ಫ್ರೆಂಡ್ಸ್ ಇದ್ದರೆ, ಈಗ ನಾನು ನಿಮ್ಮ ಮನೆಗೆ ಬಂದಾಗ ನಾನು ನಗ್ನಗ್ತಾ ಮಾತಾಡ್ಕೊಂಡು ಓಡಾಡ್ತಾ ಇರ್ತೀನಿ. ನನ್ನ ನಗುನ ನೋಡೋದಿಲ್ಲ ನೀವು, ನನ್ನ ನಗು ಹಿಂದೆ ಇರೋ ನೋವನ್ನು ನೋಡ್ತೀರಾ. ದಟ್ ಈಸ್ ಹೂ ಯು ಆರ್. ನಾನು ಹೇಳಬೇಕಾಗಿಲ್ಲ ಮನೆಗೆ ಬಂದ ತಕ್ಷಣ ನನಗೆ ಬೇಜಾರಾಯಿತು, ಇವ್ರು ಹೀಗಂದರು ಅಥವಾ ಈ ರೀತಿ ಆಯಿತು ಅಂತ ಹೇಳಿ. ನಾನು ನಗ್ತಿದ್ರು ನನ್ನ ನಗು ಹಿಂದೆ ಇರುವಂಥ ನೋವನ್ನ ನೀವು ಐಡೆಂಟಿಫೈ ಮಾಡ್ತೀರಾ. ಐಡೆಂಟಿಫೈ ಮಾಡಿ ಲೈಕ್ ಯು ವಿಲ್ ನಾಟ್ ಡಿಸ್ಟರ್ಬ್ ಮೀ. ಲೈಕ್ ಏನಾಯಿತು ಹೇಳು ಅಂತ ಹೇಳಿ. ಯು ಜಸ್ಟ್ ಸಿಂಪ್ಲಿ ಆಸ್ಕ್ ಮೀ, ಇಸ್ ಎವ್ರಿಥಿಂಗ್ ಓಕೆ, ಎಲ್ಲ ಆರಾಮ ಅಂತ ಅಷ್ಟೇ. ಅದಾದಮೇಲೆ ನೀವು ಯು ಡೋಂಟ್ ಹ್ಯಾವ್ ಟು ಆಸ್ಕ್ ಎನಿಥಿಂಗ್. ಏನಿಲ್ಲ ಅಂತಂದ್ರೂ ನೀನು ಒಂದು ಸ್ವಲ್ಪ ಹೊತ್ತಿಗೆ ನಾನೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ದಟ್ ಈಸ್ ಹೂ ಯು ಆರ್. ಯು ಅನ್ಲಾಕ್ ಹಾರ್ಟ್ಸ್, ಗ್ರೂಪ್ ನಂಬರ್ 2. ಹಾರ್ಟ್ಗಳನ್ನ ಅನ್ಲಾಕ್ ಮಾಡ್ತೀರಾ, ನಾಟ್ಗಳನ್ನ ಅನ್ಲಾಕ್ ಮಾಡ್ತೀರಾ, ಜನರ ಮುಖದಲ್ಲಿ ನಗುನ್ ತರ್ತೀರ. ಗ್ರೂಪ್ ನಂಬರ್ 2, ಲೈಕ್ ಐ ಕ್ಯಾಂಟ್ ಸ್ಟಾಪ್, ಐ ವಾಂಟ್ ಕ್ರೈ. ಲೈಕ್ ಕಣ್ಣಲ್ಲಿ ನೀರು ತುಂಬಿಕೊಂಡು ನನ್ನ ವಾಯ್ಸ್ ಎಲ್ಲ ಬದಲಾಗ್ತಾ ಇರೋ ಥರ ಇದೆ. ಯು ಕ್ರಿಯೇಟ್ ದಟ್ ಸೇಫ್ ಸ್ಪೇಸ್, ಗ್ರೂಪ್ ನಂಬರ್ 2. ಲೈಕ್ ಹೋಮ್. ಈಗ ಮನೆಗೆ ಬಂದ ತಕ್ಷಣ ಲೈಕ್ ಐ ಆಮ್ ಹೋಮ್, ಲೈಕ್ ಐ ಆಮ್ ಸೇಫ್. ನನ್ನ ಮನೆ ಒಳಗಡೆ ಯಾರು ಬರೋದಿಲ್ಲ, ಯಾರು ನನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಮೈ ಹೋಮ್ ಇಸ್ ಮೈ ಟೆಂಪಲ್ ಅನ್ನೋ ಥರ ಒಂದು ಫೀಲಿಂಗು. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದರೆ, ಓ ಮೈ ಗಾಡ್, ಯು ಆರ್ ಡಿವೈನ್, ಯು ಆರ್ ಸೂಪರ್ ಏಂಜಲಿಕ್. ಗ್ರೂಪ್ ನಂಬರ್ 2, ಕ್ಯಾನ್ ವಿ ಬಿ ಫ್ರೆಂಡ್ಸ್? ಕ್ಯಾನ್ ಯು ಬಿ ಮೈ ಫ್ರೆಂಡ್? ದಟ್ ಈಸ್ ದ ಕ್ವೆಶನ್ ನಿಮಗೆ ಈಗ. ಓಕೆ, ವಿ ಹ್ಯಾವ್ ಟ್ರಯಂಫ್.
Super, super, super. And then we have um, eight of wands. Yeah, full of energy. Group number 2, like ನಿಮ್ಮ ಎನರ್ಜಿ ಬಂದು ಇಟ್ ಇಸ್ ವೆರಿ ವೆರಿ ಕಂಟೇಜಿಯಸ್ ಅಂತ ಅಂದರೆ ಈಗ ನೀವು ಯಾರಿಗೂ ಏನು ಅಡ್ವೈಸ್ ಕೊಡಬೇಕಾಗಿಲ್ಲ. ನೀವು ನಗ್ನಗ್ತಾ ಇದ್ದರೆ ಬೇರೆಯವರು ಆಟೋಮ್ಯಾಟಿಕ್ ಆಗಿ ಅವ್ರ ಮುಖದಲ್ಲೂ ನಗು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಬೇರೆಯವ್ರ ನೋವನ್ನ ನೀವು ಈಸಿಯಾಗಿ ಮರೆಸೋ ಅಂಥ ಕೆಪಾಸಿಟಿ ಇರೋವಂಥವ್ರು. ಮೋಟಿವೇಶ್ನಲ್ ಸ್ಪೀಕರ್ಗಳು. ನಿಮ್ಮ ಮಾತಲ್ಲಿ ಒಂದು ಕೆಪಾಸಿಟಿ ಇದೆ ಬೇರೆಯವ್ರನ್ನ ಮೋಟಿವೇಟ್ ಮಾಡೋದಕ್ಕೆ. ಡೆಫಿನೆಟ್ಲಿ ಈ ಗ್ರೂಪಲ್ಲಿರೋರು ನಿಮ್ಮ ವಾಯ್ಸ್ನ ತುಂಬ ಸ್ಟ್ರಾಂಗ್ ಆಗಿ ಯೂಸ್ ಮಾಡ್ತೀರಾ. ಮೋಟಿವೇಶನಲ್ ಸ್ಪೀಕರ್ಸು ಅಥವಾ ಕೌನ್ಸಿಲರ್ಸ್ ಇರ್ಬೋದು, ಅಥವಾ ಆಗಬೇಕಂತ ಅಂದ್ಕೊಂಡಿರ್ಬೋದು. ಕೆಲವರು ಲಾಯರೂ ಇರ್ಬೋದು, ಅಥವಾ ಇನ್ ಜನರಲ್ ಆಗಿ ನಿಮ್ಮ ಮಾತಲ್ಲಿ ಏನೋ ಒಂಥರ ಡೆಪ್ತ್ ಇದೆ, ಮೀನಿಂಗ್ಫುಲ್ಲಾಗಿ ಮಾತಾಡ್ತೀರಾ. ಸುಮ್ಮನೆ ಏನೋ ಒಂದು ಬೇಕಾಬಿಟ್ಟು ಮಾತಾಡಲ್ಲ. ನೀವು ಮಾಡೋ ಪ್ರತಿಯೊಂದು ಮಾತೂ ಕೂಡ ಆಲೋಚನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡಿ ಆ ಮಾತನ್ನ ಆಚೆಗೆ ನಿಮ್ಮ ವಾಯ್ಸಿಂದ ಆಚೆಗೆ ಪ್ರಪಂಚಕ್ಕೆ ಹೇಳ್ತೀರಾ. ನೀವು ಮಾತಾಡೋದನ್ನು ಕೇಳ್ತಿದ್ರೆ ಜನರು ಕೇಳ್ತಾ ಇರಬೇಕಂತ ಅಂದ್ಕೊಳ್ಬೋದು. ಲೈಕ್ ಟೀಚರ್ಸ್ಗಳಿರ್ಬೋದು ಈ ಗ್ರೂಪಲ್ಲಿ ತುಂಬ ಜನ, ಸಿಂಗರ್ಸ್ಗಳು, ಐ ಮೀನ್ ಕ್ರಿಯೇಟಿವ್ ವರ್ಕಲ್ಲಿ ತುಂಬ ಜನ ಇದ್ದೀರಾ. ಮೇ ಬಿ ಕಾರ್ಪೊರೇಟ್ ಲೆವೆಲಲ್ಲಿ, ಈ ಬಾಸ್ ಲೆವೆಲಲ್ಲಿ, ಮ್ಯಾನೇಜರಿಯಲ್ ಲೆವೆಲ್ಗಳಲ್ಲಿ ತುಂಬ ಇರ್ತೀರಾ. ಅದು ಅಟ್ಲೀಸ್ಟ್ ನೀವು ಬೇರೆಯವ್ರ ಹತ್ರ ನಿಮ್ಮ ಐಡಿಯಾಸ್ನ ಒಪಿನಿಯನ್ಸ್ನ ಶೇರ್ ಮಾಡೋ ಲೆವೆಲಲ್ಲಂತೂ ಡೆಫಿನೆಟಾಗಿ ಇರೋ ಚಾನ್ಸಸ್ ತುಂಬ ಇದೆ. ಬಿಕಾಸ್ ನಿಮ್ಮ ಐಡಿಯಾಸು, ವಿಷನ್ಸು ಇಟ್ ಈಸ್ ಆಬ್ಸಲ್ಯೂಟ್ಲಿ ಔಟ್ ಆಫ್ ದ ವರ್ಲ್ಡ್. ತುಂಬ ಕ್ರಿಯೇಟಿವ್ ಸೊಲ್ಯೂಷನ್ಸ್ನ ತರ್ತೀರಾ ನೀವು ಪ್ರಪಂಚಕ್ಕೆ. ಬೇರೆಯವ್ರ ಪ್ರಾಬ್ಲಮ್ಸು ಅಷ್ಟೇ, ಮೇ ಬಿ ನಿಮ್ಮ ಹತ್ರನೇ ಫಸ್ಟ್ ಬರ್ತಾರೆ ಅನಿಸುತ್ತೆ. ಈ ಥರ ಪ್ರಾಬ್ಲಮ್ ಆಯಿತು, ಏನು ಮಾಡ್ಬೋದು, ಬೇಗ ಐ ನೀಡ್ ಅ ಸೊಲ್ಯೂಷನ್ ಅಂತ ಅಂದರೆ ಯು ಆರ್ ವೆರಿ ಕ್ವಿಕ್ಲಿ ರೆಡಿ ಅದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ. ಯು ನೋ ಎಕ್ಸಾಕ್ಟ್ಲಿ ಈ ಸಿಚುವೇಶನ್ಗೆ ಹಿಂಗೆ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಹೇಳಿ. ಸೊ ಯೂಶಲಿ ಯು ಆರ್ ದ ಪ್ರಾಬ್ಲಮ್ ಸಾಲ್ವರ್ ನಿಮ್ಮ ಗ್ರೂಪಲ್ಲಿ. ನಿಮ್ಮ ಎಂಟೈರ್ ಫ್ರೆಂಡ್ಶಿಪ್ ಗ್ಯಾಂಗಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯು ಆರ್ ಪ್ರಾಬಬ್ಲಿ ದ ಪ್ರಾಬ್ಲಮ್ ಸಾಲ್ವರ್. ಮೇನ್ ಫೋಕಸ್, ಮೇನ್ ಅಟೆನ್ಷನ್ ಇರೋವಂಥವ್ರು. ತುಂಬ ಅಟ್ರಾಕ್ಟಿವು, ತುಂಬ ಕರಸ್ಮ್ಯಾಟಿಕ್ಕು. ಮೇ ಬಿ ನೀವು ರೆಡಿ ಆಗೋದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ರೆಡಿ ಆಗ್ಬೋದು. ಮೇ ಬಿ ಯು ಹ್ಯಾವ್ ಅ ಪರ್ಟಿಕ್ಯುಲರ್ ಕಲರ್ nail paint or particular color lipstick or a particular colored shirt or you know exactly ಯಾವುದು ನಿಮ್ಮ ಪವರ್ ಕಲರು, ಯಾವುದು ನಿಮ್ಮ ಪವರ್ ಡ್ರೆಸ್ಸಿಂಗು ಅಂತ ಹೇಳಿ. ಯು ಫೀಲ್ ವೆರಿ ವೆರಿ ಪವರ್ಫುಲ್. ಗ್ರೂಪ್ ನಂಬರ್ 2, ನೀವು ಇಷ್ಟೊಂದು ಹೋಮ್ಲಿ ಸೇಫ್ಟಿ ಎನರ್ಜಿ ಕೊಟ್ಟರು ಅದ್ರ ಜೊತೆಗೆ ನಿಮ್ಮ ಪವರೂ ಕೂಡ ಇಟ್ ಫೀಲ್ಸ್ ಅದೇ, ಇಟ್ ಆಲ್ಸೋ ಅಗೇನ್ ಇಟ್ ಫೀಲ್ಸ್ ಸೇಫ್. ಲೈಕ್ ನೀವು ನನ್ನ ಪ್ರೊಟೆಕ್ಟ್ ಮಾಡ್ತೀರಾ ಅನ್ನುವಂತಹ ನಂಬಿಕೆ ನನಗಿದೆ ಅನ್ನೋ ಥರ ಒಂದು ಫೀಲಿಂಗ್. ಆ್ಯಂಡ್ ಆಲ್ಸೋ ಯು ಆರ್ ವೆರಿ ನಾಲೆಜಬಲ್. ನಿಮ್ಮ ಫ್ಯಾಮಿಲಿ ಬಂದು ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯು ಹ್ಯಾವ್ ಲಾಟ್ ಆಫ್ ಸ್ಟ್ರೆಂತ್. ನಿಮ್ಮ ಮೆಂಟಲ್ ಸ್ಟ್ರೆಂತ್ ಇಸ್ ವೆರಿ ಸ್ಟ್ರಾಂಗ್. ಟು ಸಮ್ ಎಕ್ಸ್ಟೆಂಟ್ ತುಂಬ ಇಂಟೆಲಿಜೆಂಟ್ ಕೂಡ ಈ ಗ್ರೂಪಲ್ಲಿ ಇರೋವಂಥವ್ರು. ಯು ಥಿಂಕ್ ವೆರಿ ಸ್ಮಾರ್ಟ್, ಯು ಥಿಂಕ್ ವೆರಿ ಇಂಟೆಲಿಜೆಂಟ್ಲಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಇಂಟ್ಯೂಷನ್ ಶಾರ್ಪ್ ಆಗಿದೆ. ನೀವು ಮಾಡುವಂಥ ಎಷ್ಟೊಂದು ಕೆಲಸನ ನಿಮ್ಮ ಇಂಟ್ಯೂಷನ್ನೇ ಗೈಡ್ ಮಾಡ್ತಾ ಇರೋವಂಥದ್ದು. ಅಗೇನ್ ವಿ ಹ್ಯಾವ್ ಲೈಟ್ ಹಿಯರ್. ಅಗೇನ್ ಇಲ್ಲಿ ಕೈ ಮೇಲ್ಗಡೆ ಇರೋದು ಆ ಮೆಸೇಜಸ್ನ ಡೆಲಿವರ್ ಮಾಡ್ತಾ ಇರೋದು, ನೀವು ಕಿವಿ ಕೊಟ್ಟು ಕೇಳ್ತಾ ಇರೋದು. ಯು ಆರ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಟು ಸ್ಪಿರಿಚುವಲ್ ವರ್ಲ್ಡ್, ಸ್ಪಿರಿಚುವಲ್ realm. ನೀವು ಮಾಡುವಂಥ ಪ್ರತಿಯೊಂದು ಕೆಲಸ, ಹೀಲಿಂಗ್ ಆರ್ ವಾಟ್ ಎವರ್, ಇಟ್ ಈಸ್ ವೆರಿ 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 ಕನೆಕ್ಟೆಡ್ ಟು ನಿಮ್ಮ ಪಾತ್, ನಿಮ್ಮ ಪರ್ಪಸ್, ನಿಮ್ಮ ಲೈಫ್ ಪರ್ಪಸ್ ಏನಿದೆ ಈ ಭೂಮಿ ಮೇಲೆ. ಇಟ್ ಜಸ್ಟ್ ಫೀಲ್ಸ್ ವೆರಿ ಡೈನಾಮಿಕ್ ಎನರ್ಜಿ ನಿಮ್ಮದು. ಯು ಓ ಮೈ ಗಾಡ್, ಲುಕ್ ಎಟ್ ದಟ್ ಇಂಟ್ಯೂಷನ್. ನಾನು ಈ ರೀಡಿಂಗ್ ಮಾಡಬೇಕಾದ್ರೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಲೈಕ್ ಐ ನ್ಯೂ ಹೈ ಪ್ರಿಸ್ಟಸ್ ಎನರ್ಜಿ ಬರ್ತಾ ಇದೆ ಅಂತ ಹೇಳಿ. ಯಾಕೆಂದರೆ ಫಸ್ಟು ಕಾರ್ಡ್ಸಲ್ಲಿ ಹೈ ಪ್ರಿಸ್ಟಸ್ ಕಾರ್ಡ್ ಬಂದಿರಲಿಲ್ಲ. ಬಟ್ ಹೈ ಪ್ರಿಸ್ಟಸ್ ಕಾರ್ಡ್ ಇಸ್ ವೆರಿ ಸ್ಟ್ರಾಂಗ್ ಈ ಗ್ರೂಪಲ್ಲಿ ಅಂದ್ಕೊಳ್ತಾ ಇದೆ. ದಿಸ್ ಈಸ್ ದ ಹೈ ಪ್ರಿಸ್ಟಸ್ ಕಾರ್ಡ್. ಯು ಜಸ್ಟ್ ನೋ, ಓಕೆ, ಯು ಜಸ್ಟ್ ನೋ ದೆರ್ ಇಸ್ ಅ ಪ್ರಾಬ್ಲಮ್. ಯಾರೂ ಹೇಳಬೇಕಾಗಿಲ್ಲ, ಯು ಜಸ್ಟ್ ನೋ ಈ ಪ್ರಾಬ್ಲಮ್ಗೆ ಇದೇ ಥರ ಸೊಲ್ಯೂಷನ್ ತರಬೇಕು ಅಂತ. ನಿಮ್ಮ ಡ್ರೀಮ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಡ್ರೀಮ್ ಕಮ್ಯುನಿಕೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಲೈಕ್ ನಿಮ್ಮ ಡ್ರೀಮ್ಸ್ ಥ್ರೂ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಷ್ಟೊಂದು ಗೈಡೆನ್ಸ್ಗಳನ್ನ ಕೊಡ್ಬೋದು ನಿಮಗೆ. ಯು ಆರ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಸೋಲ್. ಗ್ರೂಪ್ ನಂಬರ್ 2. ಸೊ ಯಾ, ಇಂಪಾರ್ಟೆಂಟಾಗಿ ನಾಟ್ ಇಂಪಾರ್ಟೆಂಟ್, ನಿಮ್ಮಲ್ಲಿರೋ ಅಟ್ರಾಕ್ಟಿವ್ ಟ್ರೇಟ್ಸ್ ಬಂದು ನಿಮ್ಮ ಪರ್ಸ್ನಾಲಿಟಿ. ನಿಮ್ಮನ್ನು ನೀವು ಯಾವ ರೀತಿ ಕ್ಯಾರಿ ಮಾಡ್ತೀರಾ ಅದೂ ಕೂಡ ಇಟ್ ಈಸ್ ವೆರಿ ವೆರಿ ಯೂನಿಕ್ ಆ್ಯಂಡ್ ಸ್ಪೆಷಲ್. ಆಲ್ಸೋ ವಿ ಹ್ಯಾವ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಸೋಲಾರ್ ಪ್ಲೆಕ್ಸಸ್ ಬಂದು 3ನೇ ಚಕ್ರ ಅಂದರೆ ಮಣಿಪುರ. ಮಣಿಪುರ ಈಸ್ ಆಲ್ ಅಬೌಟ್
ಪವರ್, ಲೀಡರ್ಸ್. ಈ ಗ್ರೂಪಲ್ಲಿರೋರು ಡೆಫಿನೆಟ್ಲಿ ಲೀಡರ್ಶಿಪ್ ಎನರ್ಜಿ, ಅದೇನೇ ಪ್ರೊಟೆಕ್ಷನ್ ಎನರ್ಜಿ. ಆರ್ಕೇಂಜಲ್ ಮೈಕಲ್ಗೆ ತುಂಬ ಕ್ಲೋಸ್ ಆಗಿ ಕನೆಕ್ಟ್ ಆಗಿರ್ಬೋದು ಈ ಗ್ರೂಪಲ್ಲಿರುವಂಥವ್ರು. ಯು ಫೀಲ್ ವೆರಿ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್, ಮೆಂಟಲಿ ಸ್ಟ್ರಾಂಗ್. ಬೇರೆಯವ್ರನ್ನ ಸಪೋರ್ಟ್ ಮಾಡೋದಕ್ಕೆ, ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯು ಆರ್ ವೆರಿ ಪ್ರೊಟೆಕ್ಟಿವ್. ನಿಮ್ಮ ಫ್ಯಾಮಿಲಿ, ನಿಮ್ಮ ಪಾರ್ಟ್ನರು, ನಿಮ್ಮ ಮಕ್ಕಳು, ಎನಿಥಿಂಗ್ ದಟ್ ಈಸ್ ಯೋರ್ಸ್, ನಿಮ್ಮದು ಅಂತ ಒಂದ್ಸಲ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಪ್ರೊಟೆಕ್ಟ್ ಮಾಡೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನೀವು ತುಂಬ ಸೀರಿಯಸ್ ಆಗಿ ತಗೊಳ್ತೀರಾ. ಯು ವಾಂಟ್ ಟು ಪ್ರೊಟೆಕ್ಟ್ ನಿಮ್ಮ ಫ್ಯಾಮಿಲಿನ ಆ್ಯಂಡ್ ಯು ಆರ್ ವೆರಿ ವೆರಿ ರೆಸ್ಪಾನ್ಸಿಬಲ್ ಆಲ್ಸೋ. ಲೈಕ್ ಒಂದ್ಸಲ ಮಾತು ಕೊಟ್ಟ ಮೇಲೆ ನಾನು ಆ ಮಾತನ್ನು ಉಳಿಸ್ಕೊಳ್ಳೋದು ನನಗೆ ತುಂಬ ಮುಖ್ಯ ಅನ್ನೋಂಥ ಅಂಡರ್ಸ್ಟ್ಯಾಂಡಿಂಗ್ ಇರೋರು ನೀವು. ಆ್ಯಂಡ್ ದೆನ್ ದ ಲಾಸ್ಟ್ ಕಾರ್ಡ್ ಇಸ್ ಸ್ಪಿರಿಚುವಲ್ ಸ್ಟ್ರೆಂತ್. ನೀವು ಒಬ್ಬರೇ ನಡೀತಾ ಇಲ್ಲ ಇಲ್ಲಿ ಗ್ರೂಪ್ ನಂಬರ್ 2. ನಿಮ್ಮ ಹಿಂದೆ ನಿಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ, ಲೈಕ್ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಗೈಡ್ ಮಾಡ್ತಾ ಇರೋದು, ನಿಮ್ಮನ್ನು ನಡೆಸ್ತಾ ಇರೋದು. ನಿಮ್ಮ ಮೇನ್ ಸ್ಟ್ರೆಂತೇ ಬಂದು ನಿಮ್ಮ ಸ್ಪಿರಿಚುವಲ್ ಸ್ಟ್ರೆಂತ್. ಲೈಕ್ ಸ್ಟಾರ್ಟಿಂಗಲ್ಲೇ ನಾನು ಹೇಳ್ದಂಗೆ ಯು ಆರ್ ವೆರಿ ವೆರಿ ಸ್ಪಿರಿಚುವಲಿ ಸ್ಟ್ರಾಂಗ್, ವೆರಿ ಸ್ಪಿರಿಚುವಲಿ ಪ್ರೊಟೆಕ್ಟೆಡ್, ವೆರಿ ಸ್ಪಿರಿಚುವಲಿ ಕನೆಕ್ಟೆಡ್. ನಿಮ್ಮ ಇಂಟ್ಯೂಷನ್ ಈಸ್ ಅಮೇಝಿಂಗ್ಲಿ ಸ್ಟ್ರಾಂಗ್. ಆ್ಯಂಡ್ ಈ ಕಾರ್ಡ್ ನೋಡಿದರೆ ನಿಮ್ಗೆ ಗೊತ್ತಾಗಬೇಕು ಹೌ ಪವರ್ಫುಲ್ ಸೋಲ್. ನಿಮ್ಮ ಸೋಲ್ ಬಂದು ದಿಸ್ ಈಸ್ ಯು, ದಿಸ್ ಈಸ್ ಯುವರ್ ಹೈಯರ್ ಪವರ್. ಪ್ರತಿಯೊಂದು ಹೆಜ್ಜೆನಲ್ಲೂ ನಿಮ್ಮ ಜೊತೆ ನಿಂತಿರೋದು, ನಿಮ್ಮ ಆ್ಯನ್ಸೆಸ್ಟರ್ಸು ನಿಮ್ಮ ಜೊತೆ ನಿಂತಿರೋದು. ಆ್ಯಂಡ್ ಆಲ್ಸೋ ನೀವು ಈ ಲೈಫ್ ಟೈಮಲ್ಲಿ ಎಷ್ಟೊಂದು ಆ್ಯನ್ಸೆಸ್ಟ್ರಲ್ ಬ್ಯಾಗೇಜಸ್ನ, ಆ್ಯನ್ಸೆಸ್ಟ್ರಲ್ ಪ್ಯಾಟರ್ನ್ಸ್ನ, ಕರ್ಸಸ್ನ ಇದೆಲ್ಲ ಬ್ರೇಕ್ ಮಾಡೋಕ್ಕೂ ಕೂಡ ಬಂದಿರೋದು. ಕೆಲವೊಬ್ಬರು ರೆಬಲ್ಸ್ಗಳಿರ್ಬೋದು ಇಲ್ಲಿ, ಫ್ಯಾಮಿಲಿ ಅಗೇನ್ಸ್ಟ್ ಹೋಗಿರೋರು, ಸೊಸೈಟಿಗೆ ಅಗೇನ್ಸ್ಟ್ ಹೋಗಿರೋರು, ನಾರ್ಮಲ್ ಅಂತ ಏನು ಹೇಳ್ತಾರೆ ಜನರು ಅದ್ರ ಅಗೇನ್ಸ್ಟ್ ಹೋಗಿರೋರು. ಈ ವಯಸ್ಸಿಗೆ ಮದುವೆ ಆಗಬೇಕು ಅಂತಂದ್ರೆ ಆ ವಯಸ್ಸಿಗೆ ಮದುವೆ ಆಗದಿರ ಬೇರೆ ಇನ್ನೇನೋ ಬಿಸ್ನೆಸ್ ಮಾಡಿರೋರು ಇರ್ಬೋದು, ಅಥವಾ ಮದುವೆ ಅಂದರೆ ಹೀಗೆ ಇರಬೇಕನ್ನೋರಿಗೆ ಬೇರೆ ಥರ ತೋರಿಸಿರ್ಬೋದು. ಇಲ್ಲ, ಯಾವಾಗಲೂ ಇದೇ ರೀತಿ ಇರಬೇಕಾಗಿಲ್ಲ, ಇಷ್ಟು ವಯಸ್ಸಿಗೆ ಮಕ್ಕಳಾಗಬೇಕಂದ್ರೆ ನಾಟ್ ನೆಸಸರಿ ಅಂತ ಹೇಳಿ ಕ್ವಶನ್ ಮಾಡಿರ್ಬೋದು. 9 to 5ಗೆ ಹೋಗಬೇಕು, ರೆಗ್ಯುಲರ್ ಜಾಬ್ಗೆ ಹೋಗಬೇಕು ಅಂತಂದರೆ ಇಲ್ಲ, ಫೈಟ್ ಮಾಡಿ ಬಿಸ್ನೆಸ್ಸಿಗೆ ಹೋಗಿರೋರು ಇರ್ಬೋದು. ಲೈಕ್ ಈವನ್ ರಿಲಿಜಿಯನ್ ಕೂಡ ಕ್ವಶನ್ ಮಾಡಿರ್ಬೋದು ಈ ಗ್ರೂಪಲ್ಲಿರೋರು. ಯಾಕೆ ಈ ರೀತಿನೇ ಇರಬೇಕು, ಯಾಕೆ ನಾನು ಇದೇ ರೀತಿಯೇ ಪ್ರೇ ಮಾಡಬೇಕು, ಯಾಕೆ ನಾನು ಇಲ್ಲೇ ಹೋಗಬೇಕು, ನಾನು ಮನೆಯಲ್ಲಿ ಕೂತ್ಕೊಂಡೇ ಮಾಡ್ತೀನಿ ಇದನ್ನ. ಸೊ ಎನಿಥಿಂಗ್, ಜಸ್ಟ್ ಅನ್ ಎಕ್ಸಾಂಪಲ್. ಅದು ದಟ್ ಈಸ್ ಹೂ ಯು ಆರ್. ಗ್ರೂಪ್ ನಂಬರ್ 2 ಮೊದಲನೇದು ಯು ಆರ್ ವೆರಿ ಪ್ರೊಟೆಕ್ಟಿವ್. ನಿಮ್ಮವ್ರು ಅಂತ ಅಂದರೆ, ನಿಮ್ಮ ಫ್ಯಾಮಿಲಿ ಅಂತ ಅಂದರೆ, ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ. ನಿಮಗೆ ಏನು ಬೇಕು ಅದನ್ನು ಕೂಡ ನೀವು ತುಂಬ ಸೀರಿಯಸ್ ಆಗಿ ತೊಗೊಳ್ತೀರಾ. ಪ್ರತಿಯೊಂದನ್ನು ಪ್ರಶ್ನಿಸ್ತೀರಾ, ನಿಮ್ಮ ಇಂಟ್ಯೂಷನನ್ನು ನೀವು ನಂಬ್ತೀರಾ. ಆ್ಯಂಡ್ ಬೇರೆಯವ್ರಿಗೂ ನೀವು ಆ ಜಾಗ ಮಾಡಿಕೊಡ್ತೀರಾ ಟು ಬಿ ದೆಮ್. ಬೇರೆಯವ್ರನ್ನೂ ಬದಲಾಯಿಸೋ ಪ್ರಯತ್ನ ಪಡಲ್ಲ. ಆ್ಯಂಡ್ ಯು ರೆಸ್ಪೆಕ್ಟ್ ಬೇರೆಯವರ ಬೌಂಡ್ರಿ ಕೂಡ. ಗ್ರೂಪ್ ನಂಬರ್ 2 ವಿ ಕ್ಯಾನ್ ಟಾಕ್ ಆ್ಯಂಡ್ ಟಾಕ್ ಆ್ಯಂಡ್ ಟಾಕ್ ಇನ್ನೂ 20 ನಿಮಿಷ 1 hour. ಬಟ್ ಲೆಟ್ಸ್ ಸ್ಟಾಪ್ ಹಿಯರ್. ನಿಮ್ಮ ಗುಣಗಾನನ ಇಲ್ಲಿಗೆ ಸ್ಟಾಪ್ ಮಾಡೋಣ ಇವತ್ತಿನ ರೀಡಿಂಗಲ್ಲಿ. ಯು ಆರ್ ಸೋ ಪವರ್ಫುಲ್, ಯು ಆರ್ ಸೋ ಸ್ಟ್ರಾಂಗ್. ಗ್ರೂಪ್ ನಂಬರ್ 2 ಆ್ಯಂಡ್ ದಟ್ ಈಸ್ ಯುವರ್ ರೀಡಿಂಗ್. ಆಲ್ರೈಟ್, ಸೊ ಏನು ಅನ್ನಿಸ್ತು ನಿಮಗೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಹಿಡಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ಅ ಸೇಫ್ ಪ್ಲೇಸ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ರೀಡಿಂಗ್ನ ನೋಡಿದ್ದಕ್ಕೆ. ಐ ವಿಲ್ ಸಿ ಯು ಅಗೇನ್. ಬಾಯ್.